ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಬೆಂಡೆ. ರೈನೋಥಾಮ್ ವಿಶೇಷ ಕಾರ್ಯಕ್ರಮಕ್ಕೆ ಮಂಗಳೂರು ಸಮಾಚಾರ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸೀಸನ್ 17 ರೈನೋಥಾಮ್ 2025 ಸುಸಂಪನ್ನ. ಬೆಂಗಳೂರಿನ ಉದ್ಯಮಿಗಳಾದ ಶ್ರೀಮಾನ್ ಕಿಶೋರ್ ಪಟ್ವರ್ಧನ್ ಇವರ ಮಾರ್ಗದರ್ಶನದಲ್ಲಿ ಚಲನಚಿತ್ರ ನಟಿಯಾದ ಕುಮಾರಿ ಆಪ್ತಿ ಪಟ್ವರ್ಧನ್ ಇವರ ನೇತೃತ್ವದಲ್ಲಿ ಸೀಸನ್ 17 ರೈನೋಥಾಮ್ 2025 ಸಾಂಗವಾಗಿ ಸಂಪನ್ನಗೊಂಡಿತು. ರಾಜ್ಯದ ವಿವಿಧೆಡೆಯಿಂದ ಬಂದಿರುವ ಸುಮಾರು 100ಕ್ಕೂ ಮಿಕ್ಕಿ ಅಭ್ಯರ್ಥಿಗಳು ರೈನೋಥಾಮ್ನಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ದಿನಾಂಕ 29 ಜೂನ್ 2025ರಂದು ಬೆಳಗ್ಗೆ ಮೂಡಿಗೆರೆಯ ನಾರಾಯಣಗುರು ಸಭಾಂಗಣದಲ್ಲಿ ಬಂದು ಸೇರಿದ ರೈನೋಥಾಮ್ ಮಳೆ ನಡಿಗೆಯ ಅಭ್ಯರ್ಥಿಗಳು ಬೆಳಗ್ಗಿನ ಶಾವಿಗೆ ಉಪ್ಪಿಟ್ಟು, ಶೀರಾ, ಪೂರಿ, ಸಾಗು, ಚಹಾ, ಕಾಫಿ ಬೆಳಗಿನ ಉಪಹಾರವನ್ನು ಮುಗಿಸಿದರು. ಬಳಿಕ ಸಭಾಂಗಣದಲ್ಲಿ ಎಲ್ಲರೂ ಸೇರಿ ಪರಸ್ಪರ ಪರಿಚಯ ವಿನಿಮಯ ಮಾಡಿದರು. ಮಳೆ ನಡಿಗೆಯ ವಿಶೇಷ ನಿಯಮಗಳನ್ನು ಈ ಸಂದರ್ಭ ತಿಳಿಸಲಾಯಿತು. ಆ ಬಳಿಕ ಅಲ್ಲಿಂದ ಒಂದು ಬಸ್ಸು ಹಾಗೂ ಒಂದು ಪಿಕಪ್ನಲ್ಲಿ ನೇರ ಕುಂದೂರು ಪ್ರೌಢಶಾಲೆಯತ್ತ ರೈನೋಥಾಮ್ ನಡಿಗೆದಾರರು ತೆರಳಿದರು. ಮಕ್ಕಳೊಂದಿಗೆ ರೈನೋಥಾಮ್ ನಡಿಗೆದಾರರು ಒಂದಷ್ಟು ವೇಳೆ ಆಟದಲ್ಲಿ ತೊಡಗಿದರು. ನಂತರ ಶಾಲೆಯ ಆವರಣದಲ್ಲಿ ಸರಳ ಸಮಾರಂಭದಲ್ಲಿ ಸುಮಾರು 500ಕ್ಕೂ ಮಿಕ್ಕಿ ವಿಷ ಹಾವುಗಳಿಗೆ ಔಷಧಿ ನೀಡಿ ಗುಣಮುಖರಾಗಿರುವ ವಿಶೇಷ ಮನ್ನಣೆ ಪಡೆದಿರುವ ನಾಟಿ ವೈದ್ಯೆ ಶ್ರೀಮತಿ ಕಮಲಮ್ಮ ಇವರನ್ನು ವೇದಿಕೆಯಲ್ಲಿ ಕುಳ್ಳಿರಿಸಿ ವಿಶೇಷವಾಗಿ ಅವರನ್ನು ಶಾಲು ಹಾರ ಸ್ಮರಣಿಕೆಯೊಂದಿಗೆ ಗೌರವಿಸಲಾಯಿತು. ಇದೇ ವೇದಿಕೆಯಲ್ಲಿ ಹಿರಿಯ ಛಾಯಾಗ್ರಾಹಕರಾದ ಶ್ರೀಮಾನ್ ಶಕ್ತಿಪ್ರಸಾದ್ ಅಭ್ಯಂಕರ್ ಇವರನ್ನು ಮ್ಯಾಜಿಕ್ ಆಫ್ ಮ್ಯೂಸಿಷಿಯನ್ ಪ್ರಶಸ್ತಿ ಗೌರವ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭ ಮಕ್ಕಳಿಂದ ಕೆಲವು ಹಣ್ಣಿನ ಗಿಡಗಳನ್ನು ನೆಡಿಸುವ ಮೂಲಕ ವನ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡಲಾಯಿತು. ಕುಂದೂರು ಅರಣ್ಯ ಇಲಾಖೆಯ ಸಮೀಪದಿಂದ ಮತ್ತೆ ಕುಂದೂರು ಅಂತೆಯೇ ಮೂಡಿಗೆರೆ ಕಡೆಗೆ ಸುಮಾರು 19.5 ಕಿಲೋಮೀಟರ್ ಮಳೆ ನಡಿಗೆಯನ್ನು ಆರಂಭಿಸಲಾಯಿತು. ಕಾಫಿ ತೋಟ, ತೆಂಗು, ಅಡಿಕೆ, ಭತ್ತ, ಕಾಡಿನ ಸುಂದರ ಪರಿಸರ, ನದಿ, ತೊರೆ ಎಲ್ಲ ಸೌಂದರ್ಯವನ್ನು ಸವಿಯುತ್ತಾ ಒಂದು ನದಿ ಬದಿಯಲ್ಲಿ ಬಂದು ಒಂದಷ್ಟು ಹೊತ್ತು ಎಲ್ಲ ನಡಿಗೆದಾರರು ನೀರಾಟವನ್ನು ಆಡುವ ಮೂಲಕ ಖುಷಿ ಪಟ್ಟುಕೊಂಡರು. ಈ ನಡುವೆ ಸೆಲ್ಫಿ, ಫೋಟೋಶೂಟ್ ಎಲ್ಲವೂ ನಡೆಯಿತು. ವಿಶೇಷವಾಗಿ ಹಲಸಿನ ಹಣ್ಣುಗಳನ್ನು ಮೆಲ್ಲುತ್ತಾ ಬನ್ ಮತ್ತು ಚಹಾ ಕುಡಿದು ಬೆಳಗ್ಗಿನ ಲಘು ಪಾನೀಯವನ್ನು ಮುಗಿಸಿದರು. ಈ ನಡುವೆ ಬೇಯಿಸಿದ ಜೋಳವನ್ನು ನೀಡಲಾಯಿತು. ಅಂತೆಯೇ ಮತ್ತೆ ನಡಿಗೆಯು ಮುಂದುವರಿಯುತ್ತಾ ಕಾಫಿ ತೋಟದ ಮಧ್ಯೆ ಕಂಗಿನ ತೋಟಗಳಿಗೆ ಮದ್ದು ಬಿಡುವ ದೃಶ್ಯಾವಳಿಗಳು, ಅಂತೆಯೇ ಗೋವು ಹಸುಗಳು ಮೇಯುವ ಸುಂದರ ದೃಶ್ಯ ಸವಿಯುತ್ತಾ ಸೆಲ್ಫಿಗಳನ್ನು ಕ್ಲಿಕ್ಕಿಸಿಕೊಂಡು ಫೋಟೋ ಶೂಟ್ ಮಾಡುತ್ತಾ ಪ್ರಕೃತಿಯನ್ನು ಸವಿಯುತ್ತಾ ಮುಂದೆ ನಡೆಯಿತು ರೈನೋಥಾಮ್ ನಡಿಗಾರರ ತಂಡ. ಮಾರ್ಗ ಮಧ್ಯದಲ್ಲಿ ಬಾಣಸಿಗರು ಸಿದ್ಧಪಡಿಸಿ ತಂದ ಮಧ್ಯಾಹ್ನದ ಬಿಸಿ ಬಿಸಿ ಊಟ ರೆಡಿಯಾಗಿತ್ತು. ಪಕ್ಕದಲ್ಲೇ ಹರಿಯುವ ತೊರೆ. ಇಲ್ಲಿಯೇ ಎಲ್ಲರೂ ಸೇರಿಕೊಂಡು ಮಧ್ಯಾಹ್ನದ ವಿಶೇಷವಾಗಿ ತಯಾರಿಸಿದ ಬಿಸಿ ಬಿಸಿ ಪಲಾವ್, ಅನ್ನ, ಸಾಂಬಾರು, ಸಾರು, ಮಜ್ಜಿಗೆ, ಅಂತೆಯೇ ವಿಶೇಷವಾಗಿ ಮೈಸೂರು ಪಾಕ್ ಎಲ್ಲವನ್ನೂ ಸವಿದು ಮಧ್ಯಾಹ್ನದ ಊಟವನ್ನು ಸಮಾಪನಗೊಳಿಸಿದರು. ಮಧ್ಯಾಹ್ನ ಸ್ವಲ್ಪ ಹೊತ್ತು ಆಟಗಳನ್ನು ಆಡಲಾಯಿತು. ಮತ್ತೆ ಮಳೆ ನಡಿಗೆ ಮುನ್ನಡೆಯುತ್ತಾ ಪ್ರಕೃತಿ ಮಧ್ಯದಲ್ಲಿ ಒಂದಷ್ಟು ಕಾಡು, ಆನೆಬೇಲಿ, ಅಂತೆಯೇ ಬಿದಿರುಗಳ ದೊಡ್ಡ ದೊಡ್ಡ ಹಂದರಗಳು ಇವುಗಳನ್ನೆಲ್ಲ ವೀಕ್ಷಿಸುತ್ತಾ ಮಳೆಯನ್ನು ಅನುಭವಿಸುತ್ತಾ ಮುಂದೆ ನಡೆಯಿತು ತಂಡ. ಬರುತ್ತಾ ಮೂಡಿಗೆರೆ ಬಸ್ಸು ತಂಗುದಾಣದ ಪಕ್ಕದಲ್ಲಿ ಬಂದು ಸೇರಿತು. ಅಲ್ಲಿಂದ ಮತ್ತೆ ನಾರಾಯಣಗುರು ಸಭಾಭವನಕ್ಕೆ ತೆರಳಿ ಸಂಜೆಯ ಚಹಾ ಪಾನೀಯ ಸ್ವೀಕರಿಸಿದರು. ಎಲ್ಲರೂ ಮತ್ತೆ ರಿಫ್ರೆಶ್ ಆಗಿ ರಾತ್ರಿ ಊಟವನ್ನು ಮುಗಿಸಿದರು. ಕೆಲವರು ತಮ್ಮ ಮನೆಗೆ ತೆರಳಿದರು. ಬೆಂಗಳೂರಿನ ತಂಡ ಒಂದು ಬಸ್ ಊಟದ ಬಳಿಕ ತೆರಳಿತು. ಒಟ್ಟಿನಲ್ಲಿ ರೈನೋಥಾಮ್ 2025 ಸೀಸನ್ 17 ಎಲ್ಲರ ಸಹಕಾರದಿಂದ ಸುಸಂಪನ್ನಗೊಂಡಿತು. ಮಳೆ ನಡಿಗೆಯ ಸುಂದರ ದೃಶ್ಯಾವಳಿಗಳನ್ನು ಇದೀಗ ವೀಕ್ಷಿಸೋಣ ಬನ್ನಿ.
Tapti Patwardhan. I'm basically from Mundaji, living in Bangalore. So Rainathon andre it's just a day where you spend a childlike day under the rain. Illi yavdu restrictions illa. You just live the way you want to. Illi yaru don't do that, don't do this anta helalla. No, you are not going to get judged here. That's the essence of Rainathon. Rainathon ಅನ್ನೋದು 2011 ಅಲ್ಲಿ ಸ್ಟಾರ್ಟ್ ಆಯಿತು. ಇವಾಗ ಸೀಸನ್ 17 ಮಾಡ್ತಾ ಇದ್ದೀವಿ. ಸೊ गुड मॉर्निंग. अवला एक्साइटमेंट अंतु सा आज फर्स्ट टाइम मैं रैनाथॉन अलायन सा सो क्यूरियस किता हायचा कसा से राव म्हणे पावसु येवेचे एक लक्षण से पांता स्वागत जानो से पण गम्मत करवे रेडी जानो सा आम्ही अवघे सो अवघे रैनाथॉन मेंबर्स अंद पूरा थैंक यू फॉर इनवाइटिंग एंड विश यू ऑल द बेस्ट. थैंक यू. ತುಂಬಾ ಚೆನ್ನಾಗಿದೆ. ವೆಚ್ಚವನ್ನು ಜಾಸ್ತಿ ಇರೋದ್ರಿಂದ ಯಾವುದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗಡೆ ಪ್ರವೇಶ ಮಾಡಕ್ಕೆ ಹೋಗಬೇಡಿ. ಹಾಗಾದ್ರೆ ಇಲ್ಲಿ ಅದು ಫಾಲೋ ಮಾಡಿದ್ರೆ ಆಯ್ತು ಅಷ್ಟೇ. ಈಗ ನೀವು ಇಲ್ಲಿಂದ ಇಂಟ್ರಡಕ್ಷನ್ ಮಾಡ್ಕೊಳ್ಳಿ. ನಾವು ಈ ಕಡೆ ನಮಸ್ತೆ, ನನ್ನ ಹೆಸರು ಹರೀಶ್ ಹೆಬ್ಬಾರ್ ಅಂತ. ಕೆಲಸ ಇದ್ದೀನಿ. ಈಗ ಬಹಳ ಬರ್ತಾ ಇಲ್ಲಿ ಕಿಶೋರ್ ಭಾವ, ರಶ್ಮಿ ಹಾಗೂ ಈಗ ಆಪ್ತಿಯಿಂದ ಅವರ ಜೊತೆಗೆ ಬರ್ತಾ ಇದ್ದೀವಿ ಬಹಳ ವರ್ಷ. ತುಂಬ ಚೆನ್ನಾಗಿದೆ. ನನ್ನ ಹೆಸರು ಮಾದೇವ್ ಗೌಡಸ್ ಅಂತೇಳಿ. ನಾನು ಮೊದಲ 2 ರೈನಾಥಾನ್ ಬಿಟ್ಟು ಪ್ರತಿ ಸರಿ ಬರ್ತಾ ಇದ್ದೀವಿ. 15ನೇ ರೈನಾಥಾನು. ಹಾಗೆ ಇನ್ನೊಂದು ಇಂಟ್ರಡಕ್ಷನ್ ಜೊತೆಗೆ ಇನ್ನೊಂದು ಇನ್ಸ್ಟ್ರಕ್ಷನ್ಸ್ ಇದೆ. ಅವರಿಬ್ರು ನಂತರ ಇವರು ಒಂದು ಮ್ಯಾಗ್ನೆಟು, ನಾನೊಂದು ಮ್ಯಾಗ್ನೆಟು, ಛಾಯಾ ಅವ್ರ ಮ್ಯಾಗ್ನೆಟು. ನಾನು ಮಧ್ಯದಲ್ಲಿ ಇರ್ತೇನೆ, ಛಾಯಾ ಅವರು ಇನ್ ಬಿಟ್ವೀನ್ ಲಾಸ್ಟ್ ಅಲ್ಲಿ ಇರ್ತಾರೆ. ಎಲ್ಲರೂ ಸಾಧಾರಣ 300 ಮೀಟರ್ ಒಳಗಡೆ ಒಟ್ಟಿಗೆ ಹೋಗ್ಬೇಕು. ಎಲ್ಲೂ ಡಿವಿಯೇಷನ್ ಆಗೋವಾಗಿಲ್ಲ. ಯಾರಿಗಾದ್ರೂ ಏನಾದ್ರು ಹೆಲ್ಪ್ ಬೇಕಿದ್ರೆ ಕೂಡಲೇ ಹೇಳಬೇಕು. ಅಕಸ್ಮಾತ್ ಕೆಲವರು ಸ್ವಲ್ಪ ಅಂದ್ರೆ ಸೈಡ್ ಎಲ್ಲ ಒಬ್ಬೊಬ್ರು ಇಬ್ಬಿಬ್ರು ಹೋಗುವಂತ ಇದು ಪ್ರಮೇಯ ಇರಬಾರ್ದು. ಅವರು ಈಗ ಹಿಂದಿನವರು ಸ್ಲೋ ಆಗ್ಬೇಕಾದ್ರೆ ಇವರು ನಿಲ್ಲಿಸ್ತಾರೆ, ಇವರು ಮುಂದೆ ಹೋಗೋ ಹಾಗಿಲ್ಲ. ಯಾಕಂದ್ರೆ ಎಲ್ಲರೂ ಒಟ್ಟೊಟ್ಟಿಗೆ ಹೋಗ್ಬೇಕು. ಓಕೆ, ಸರಿ. ಮುಂದೆ ನಾನು ಚಂದ್ರಕಾಂತ ಗೌರೆ ಅಂತ ವೃತ್ತಿಯಲ್ಲಿ ಲೆಕ್ಚರರ್ ಆಗಿದ್ದೇನೆ ಪುತ್ತೂರಲ್ಲಿ.
4 ವರ್ಷದಿಂದ ರೈನಥಾನ್ಗೆ ಬರ್ತಾ ಇದ್ದೀನಿ. ಹಾಂ, ನನ್ನ ಹೆಸರು ಮೈಥಿಲಿ ಗೋರೆ, ನಾನು ಸೆಕೆಂಡ್ ಇಯರ್ ಸೆಕೆಂಡ್ ಪಿ ಯು ಓದ್ತಾ ಇದ್ದೀನಿ. ಹಾಂ, ನನ್ನ ಹೆಸರು ತೃಪ್ತಿ, ನಾನು ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇದ್ದೇನೆ. ನನ್ನ ಹೆಸರು ಶ್ರೀಕೃಷ್ಣ ಇಂಟರ್ನ್ಯಾಷನಲ್. ನನ್ನ ಹೆಸರು ಆಶಲತಾ, ನಾನು ಶ್ರೀಕೃಷ್ಣ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಪ್ರಾಂಶುಪಾಲೆಯಾಗಿ ವರ್ಕ್ ಮಾಡ್ತೀನಿ. ನನ್ನ ಹೆಸರು ಶ್ರೀದೇವಿ, ಸಿಸ್ಕೋಲಿ ಪೈಥಾನ್ ಡೆವಲಪರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಬರ್ತಾ ಇರೋದು ಶ್ರೀದೇವಿ. ಓಕೆ ಅಂತ ಪಿಡಿಯಾಟ್ರಿಷಿಯನ್ನು. ದಿಸ್ ಇಸ್ ಸೆಕೆಂಡ್ ಟೈಮ್ ಐ ಆಮ್ ಕಮಿಂಗ್ ಫಾರ್ ರೈನಥಾನ್. ನಾನು ಡಾಕ್ಟರ್ ಲಾವಣ್ಯ, ಪ್ಯಾಥಾಲಜಿಸ್ಟ್. ನಂದು ಸೆಕೆಂಡ್ ಟೈಮ್ ಇದೆ ರೈನಥಾನ್. ನಾನು ರೇಖಾ, ಹೌಸ್ ಮೇಕರ್, ಫಸ್ಟ್ ಟೈಮ್ ಬರ್ತಾ ಇದ್ದೇನೆ ರೈನಥಾನ್ಗೆ. ಅರುಣ್ ಕುಮಾರ್ ಅಂತ, ವಿಜಯಲಕ್ಷ್ಮಿ ಹಾರ್ಡ್ವೇರ್ ಅಂತ ಹಾರ್ಡ್ವೇರ್ ಬಿಸ್ನೆಸ್ ಇದೆ. ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಇಂಟೀರಿಯರ್ ಡಿಸೈನರ್ಸು ಮತ್ತು ಪ್ಲೈವುಡ್ ಡೀಲರ್ಸ್. ನಾವು ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ನನ್ನ ಹೆಸರು ಸಾಯಿ ಅಜಯ್, ನಾವು ಐಡಿಯಲ್ಲಿ ಕೆಲಸ ಮಾಡ್ತೀನಿ. ಇದು ನಾನು ಫಸ್ಟ್ ಟೈಮ್ ಬರ್ತಿದ್ದೀನಿ. My name is Vivek. I'm coming first time for this event. I work in Cognizant. ನನ್ನ ಹೆಸರು ಸುಮಂತ್. ನನ್ನ ಹೆಸರು ಸುಮಂತ್ ಅಂತ, ಕಾಗ್ನಿಸೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ಬರ್ತೀನಿ. ನನ್ನ ಹೆಸರು ಸಂಜನಾ ಕದ್ರಿ, ನಾನು ಕಾಗ್ನಿಸೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಇದು ಫಸ್ಟ್ ಟೈಮ್. ನಾನು ವರ್ಷ ಕಾಗ್ನಿಸೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಇದು ಫಸ್ಟ್ ಟೈಮ್. ನಾನು ಸುಬ್ರಹ್ಮಣ್ಯ ಅಂತ, ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಅಕೌಂಟ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಕೆವಿನ್ ಅಂತ, ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀನಿ. ನನ್ನ ಹೆಸರು ನಿಗರ್, ನಾನು ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀನಿ. ನಾನು ಸಾಫ್ಟ್ವೇರ್ ಇಂಜಿನಿಯರ್. ನಾನು ಶ್ರುತಿ, ಬ್ಯಾಂಗ್ಳೂರಿಂದ ಬರ್ತಿದ್ದೀನಿ. ಸಾಫ್ಟ್ವೇರ್ ಇಂಜಿನಿಯರ್, ಫಸ್ಟ್ ಟೈಮ್ ಬರ್ತಿರೋದು. ನಾನು ಛಾಯಾ ಗೋಖಲೆ, ಚಾರ್ಟರ್ಡ್ ಅಕೌಂಟೆಂಟ್, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೆಕೆಂಡ್ ಟೈಮ್ ಆಫ್ಟರ್ ಮೆನಿ ಇಯರ್ಸ್. ನಮಸ್ಕಾರ, ನಾನು ಕಿರಣ್ ಚಿಪ್ಲುಂಕರ್. ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್. ಬೆಂಗಳೂರಲ್ಲಿ ಒಂದು ಲಿಫ್ಟ್ ಕಂಪನಿ ನಡೆಸ್ತಾ ಇದ್ದೀನಿ. ಊರು ಕಾರ್ಕಳ. ಈಗ ಒಂದು 25 ವರ್ಷ ಬೆಂಗಳೂರು ಆಯಿತು. ಕಿಶೋರ್ ಪಟವರ್ಧನ್ ಮತ್ತು ಅವರ ಫ್ಯಾಮಿಲಿಯ ನಾನು ದೊಡ್ಡ ಅಭಿಮಾನಿ. ಬಟ್ ಇಷ್ಟವರೆಗೆ ರೈನಥಾನ್ ಬರೋಕ್ಕಾಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ನನ್ನ ಹೆಸರು ಅರವಿಂದ ಅಂತ ಅಂದ್ಬಿಟ್ಟು, ಸಾಫ್ಟ್ವೇರು, ಬೆಂಗಳೂರಿಂದ ಬರ್ತಾ ಇದ್ದೀನಿ. ನಮ್ಮ ಮಕ್ಕಳು. ನನ್ನ ಹೆಸರು ಮಲ್ಲಿಕಾ ಅಂತ, ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ. ಫಸ್ಟ್ ಟೈಮ್ ನಮಗೆ. ಅಭಿ ಫಸ್ಟ್ ಟೈಮ್. ನನ್ನ ಹೆಸರು ಹರಿ, ನಾನು ಬೆಂಗಳೂರಿನಿಂದ ಬರ್ತಾ ಇರೋದು. ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇದ್ದೀನಿ. ಉಮಾಶಂಕರ್ ಅಂತ, ಸೆಕೆಂಡ್ ಟೈಮ್ ಬರ್ತಾ ಇರೋದು. ಬ್ಯಾಂಗ್ಳೂರಲ್ಲಿ ಓನ್ ಫಾರ್ಮ್ ಇದೆ. ನನ್ನ ಹೆಸರು ಮುರಳಿ ಸಂಪಾಜೆ, ನಾನು ಒಂದು 13 ಆಯ್ತು ರೈನಥಾನ್. ದಿವಾಕರ್ ಅಂತ, ಬೆಂಗಳೂರಲ್ಲಿ ಇರೋದು, ಮೂಲತಃ ಮುಂಡಾಜೆ ಇರೋದು. ಇದು ಫಸ್ಟ್ ಟೈಮ್ ರೈನಥಾನ್. ನನ್ನ ಹೆಸರು ಚೇತನ್ ಅಂತ, ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ನನ್ನದೇ ಒಂದು ಸಿವಿಲ್ ಫರ್ಮ್ ಇದೆ. ನನ್ನ ಹೆಸರು ಶ್ರೀಕಾಂತ್, ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಿದ್ದೀನಿ IT ಕಂಪ್ನಿಲಿ. ಇದು ನನ್ನ ರೈನಥಾನ್ ಸೀಸನ್ 13. ನಾನು ಘನ ಖಡ್ಗೆ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ಟೈಮ್. ನನ್ನ ಹೆಸರು ವೀರೇನ್ ಅಂತ, ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಇದು ನನ್ನ ಫಸ್ಟ್ ಟೈಮ್. My name is Isha. This is my first time for Raynathon. Hi, I'm Ushita. I'm a chartered accountant and I work with Amazon. This is my first time in Raynathon. ನನ್ನ ಹೆಸರು ಅರ್ಣವ್ ಕಿರಣ್ ಪಾಟಣ್ಕರ್ ಅಂತ, ಸೆಕೆಂಡ್ PUC ಆಯಿತು. ದಿಸ್ ಇಸ್ ಮೈ 5th ಸೀನ್. ನಮಸ್ಕಾರ ಎಲ್ರಿಗೂ. ಕಿರಣ್ ಪಾಟಣ್ಕರ್ ಅಂತ ಹೆಸರು. ಇದು 15ನೇ ರೈನಥಾನ್. ಇವತ್ತಿನ ಜವಾಬ್ದಾರಿ ಸ್ವೀಪರ್ ಆಗಿ. ಕರ್ತವ್ಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಲ್ಲಾಸ್ ಬಾಪಟ್ ಅಂತ, ಯೂನಿಲಿವರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ಟೈಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತರುಣ್ ಅಂತ, ಇದು ನಂದು 5th ಸೀಸನ್. ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ. ಸೆಕೆಂಡ್ PUC ಆಗಿ. ನನ್ನ ಹೆಸರು ನಾಗೇಶ್ ಅಂತ, ಬೆಂಗಳೂರಿಂದ ಬರ್ತಾ ಇರೋದು. ಇದನ್ನು ಫಸ್ಟ್ ಟೈಮ್ ರೈನಥಾನ್ ಬರ್ತಾ ಇರೋದು. ನಾನು ರಶ್ಮಿ ಗೋಖಲೆ ಅಂತ, ಇದು ನಂದು 17th ರೈನಥಾನ್. ನನ್ನ ಹೆಸರು ನಿಖಿಲ್ ಅಂತ, ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ನನ್ನ ಹೆಸರು ಸುಗ್ರೀವ ಅಂತ, ಬೆಂಗಳೂರಿಂದ ಬರ್ತಿರೋದು. ಇದು ಫಸ್ಟ್ ಟೈಮ್. ನನ್ನ ಹೆಸರು ಶ್ರೀರಾಮ್ ಅಂತ, ನಮ್ಮೂರು ತೀರ್ಥಹಳ್ಳಿ. ಎಂಬೆಡ್ ಸಿಸ್ಟಮ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತೀನಿ ಮಣಿಪಾಲಲ್ಲಿ. ಸೊ ಲಾಸ್ಟ್ ಇಯರಿಂದ ರೈನಥಾನ್ ಟೀಮ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇಂಟರ್ನಲ್ಲಿ. ಸೊ ನಂದು ಫಸ್ಟ್ ಟೈಮ್ ರೈನಥಾನ್.
ನನ್ನ ಹೆಸರು ಗಣೇಶ್ ಅಂತ, ಸೆಕೆಂಡ್ ಟೈಮ್ ಇರುತ್ತೆ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಸುಮಾದೇವಿ ಅಂತ, ನಾನು ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ ಬೆಂಗಳೂರಿಂದ ಬರ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ನಾನು. ನನ್ನ ಹೆಸರು ಈಗ ಬೆಂಗಳೂರಿಂದ ಬರ್ತಿದ್ದೀನಿ. ನನ್ನ ಹೆಸರು ಇಂದು ಅಂತ, ಬ್ಯಾಂಗ್ಳೂರಿಂದ ಬರ್ತಿರೋದು. ಇದು ನನ್ನ ಫಸ್ಟ್ ಟೈಮ್. ನನ್ನ ಹೆಸರು ಹತ್ತಿರಿ ಕುಮಾರ್ ಅಂತಂದೇಳಿ, ನಾನು ಬೆಂಗಳೂರಿಂದ ಬರ್ತಿದ್ದೀನಿ. ನಾನು ಸೇಲ್ಸ್ ಮ್ಯಾನೇಜರ್ ಆಗಿದ್ದೀನಿ ಒಂದು ಫಾರ್ಮಾ ಕಂಪನಿಯಲ್ಲಿ, ಮೈಕ್ರೋ ಲ್ಯಾಬ್ಸ್ ಅಂತಂದೇಳಿ. ಇದು ನನ್ನ ಮೊದಲನೇ ಬಾರಿ. ನಾನು ಬರೋದಕ್ಕೆ ಕಾರಣ ನನ್ನ ಸ್ನೇಹಿತರಾದ ಮುರಳಿ ಶಂಕರ್. ನನ್ನ ಹೆಸರು ಮುರಳಿ ಶಂಕರ್, ಇದು ಎರಡನೇ ಸಲ. ಐ ಆಮ್ ಎ ಬಿಸ್ನೆಸ್ ಮ್ಯಾನ್. ನನ್ನ ಹೆಸರು ಶೇಷಣ್ಣ, ರಿಟೈರಿ. ಇವರು 80 ವರ್ಷದ ಯುವಕ. 80 ವರ್ಷದ ಯುವಕರು. ನನಗೆ ನಾನು ಗಿರೀಶ್ ಕುಲಕರ್ಣಿ. ಇದು ನನಗೆ ಎರಡನೇ ಸಾರಿ ಬರ್ತಾ ಇರೋದು. ನಾನು ಮಿನಿಸ್ಟ್ರಿ ಆಫ್ ಡಿಫೆನ್ಸಿಂದ ರಿಟೈರ್ ಆಗಿದ್ದೀನಿ. 3 ವರ್ಷ ಆಯಿತು ರಿಟೈರ್ ಆಗಿ. DGQ ಇಂದ ರಿಟೈರ್ ಆಗಿ. ಥ್ಯಾಂಕ್ ಯು. ನನ್ನ ಹೆಸರು ಪುಷ್ಪರಾಜ್ ಜೈನ್. ನಾನು ಬೆಂಗಳೂರು ಗುಬ್ಬಳಾಳ ಉತ್ತರಹಳ್ಳಿಯಲ್ಲಿರೋದು. ನಂದು ಮೂಲತಃ ಕಾರ್ಕಳದವನು. ನಾನು ಒಂದು ಪೇಂಟ್ ಕಂಪನಿ ನಡೆಸ್ತಾ ಇದ್ದೇನೆ, ಪೀನ್ಯ ಇಂಡಸ್ಟ್ರಿ ಏರಿಯಾದಲ್ಲಿ. ನಂದು ಇದು ಎರಡನೇ ಸಾರಿ. ನನ್ನ ಹೆಸರು ಮೀರ್ ಕರ್ವೆ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ಇದು ಫಸ್ಟ್ ಟೈಮ್ ಬರ್ತೇನೆ. ನನ್ನ ಹೆಸರು ಮಂದಾರ್ ಕರ್ವೆ ಅಂತ, ಫ್ರಮ್ ಬ್ಯಾಂಗ್ಳೂರ್. ಇಂಜಿನಿಯರ್ ಬೈ ಪ್ರೊಫೆಷನ್. ಸೆಕೆಂಡ್ ಸೀಸನ್ ಬರ್ತಾ ಇದ್ದೀನಿ. ನಾನು ಪ್ರಸಾದ್ ಅಂತ, ಬೆಂಗಳೂರಲ್ಲಿರೋದು. IT ಕಂಪ್ನಿಲಿ ಕೆಲಸ ಮಾಡೋದು. ಬೇಸಿಕಲಿ ಮೈಸೂರಿಂದ ಬಂದಿರೋದು. ಸೊ ಇದು ಫಸ್ಟ್ ಟೈಮ್. ನಮಸ್ಕಾರ, ನನ್ನ ಹೆಸರು ಗುರುದತ್ ಅಂತ. ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ನಮಸ್ಕಾರ, ನನ್ನ ಹೆಸರು ಪೂಜಾ ಅಂತ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ನಮಸ್ತೆ, ನನ್ನ ಹೆಸರು ವಿದ್ಯಾಶ್ರೀ ಅಂತ, ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಟೈಮ್ ಅಂತ. ನಮಸ್ತೆ, ನನ್ನ ಹೆಸರು ಬಸವರಾಜ್ ಅಂತ, ಬೆಂಗಳೂರಿಂದ ಬಂದಿರೋದು. ಗ್ರಾನೈಟ್ ಬಿಸ್ನೆಸ್ ನಡೆಸ್ತಾ ಇದ್ದೀನಿ. ಇದು ಮೂರನೇ ಸಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು MN ಹರೀಶ ಅಂತ. ನಾನು ಬೆಂಗಳೂರಿನಲ್ಲಿ ವಾಸಿಸ್ತಾ ಇದ್ದೀನಿ. ನಾನು ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮಳೆಯಲ್ಲಿ ನಡಿಗೆಯ ಮೊದಲನೇ ಆವೃತ್ತಿ ನಂದು ಇದು. ನಮಸ್ಕಾರ, ಹೆಸರು ಸುದರ್ಶನ್ ಪಟ್ವರ್ಧನ್ ಅಂತ. DKDಗೆ ಒಂದು ಸರ್ತಿ ಬರೋ ಡಿಸೈಡ್ ಮಾಡಿದ್ದೆ. 40s ಆಯಿತು, 50s ಆಯಿತು, 60s ಆಯಿತು, 70, 80s ಬರೋ ಅಂದಾಜಿದೆ. ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರಲ್ಲೂ ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಅಂತ. ನಾನು LICನಲ್ಲಿ ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದು ನಂದು 12ನೇ ಸೀಸನ್ ರೈನತಾಲ್. ನಮಸ್ಕಾರ, ನನ್ನ ಹೆಸರು ಮಧುಸೂದನ್ ಅಂತ. ವಿಜಯ ಬ್ಯಾಂಕಲ್ಲಿ ಉದ್ಯೋಗಿ ಆಗಿದ್ದೆ. 8 ವರ್ಷ ಆಯಿತು ರಿಟೈರ್ಡ್ ಆಗಿ. ಮುಖ್ಯಮಂತ್ರಿ ಚಂದ್ರ ಅವರ ಕಲಾಗಂಗೋತ್ರಿ ಟೀಮಲ್ಲಿ 40 ವರ್ಷದಿಂದ ನಾಟಕ ಮಾಡ್ಕೊಂಡಿದ್ದೀನಿ. ಸೀರಿಯಲ್ಗೆ ಸಂಭಾಷಣೆ ಬರೆದಿದ್ದೀನಿ. ಒಂದೆರಡು ಕಿರುಚಿತ್ರಗಳಲ್ಲಿ ಅಭಿನಯಿಸಿದ್ದೀನಿ. ಕಥೆ ಕಾದಂಬರಿ ಬರೆಯೋದೊಂದು ಹುಚ್ಚು. ಮತ್ತು ಈಗ ಮನೆ ಮೇಲೆ ತಾರಸಿ ತೋಟ ಮಾಡ್ಕೊಂಡಿದ್ದೀನಿ. ಶ್ಯಾಮ್ಲಾ ಅಂತ, ಬೆಂಗಳೂರಿಂದ ಬಂದಿರೋದು. ಫಸ್ಟ್ ಟೈಮ್. ನಮಸ್ತೆ, ನಾನು ವೃಂದಾ ಅಂತ, ಬೆಂಗಳೂರಿಂದ ಬಂದಿರೋದು. ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಗವರ್ಮೆಂಟ್ ಸ್ಕೂಲಲ್ಲಿ ಇನ್ವೆಂಚರಿಂದ ವರ್ಕ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ರೈನಾಥಾನಿಗೆ ಬಂದಿರೋದು. ಥ್ಯಾಂಕ್ ಯು. ನನ್ನ ಹೆಸರು ದಿನಕರ. ನಾನು ಕ್ಯಾಬ್ಜಿಮ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್. ಹಾಯ್, ನಮಸ್ಕಾರ, ನನ್ನ ಹೆಸರು ಶ್ವೇತಾ ಅಂತ. ನಾನು ITಯಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೀನಿ. ಇದು ನನ್ನ ಫಸ್ಟ್ ರೇನತಾ. ನಮಸ್ತೆ, ನಾನು ರಾಜೇಶ್ವರಿ ಅಂತ. ನಾನು ಮಂಗಳೂರಿಂದ ಬರೋದು. ಇದು ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯನ್ಸ್. ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮಸ್ತೆ, ನಾನು ಶ್ರೀವತ್ಸ ಅಂತ. ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೇನೆ ಮಂಗಳೂರಲ್ಲಿ. ಇದು ನಾನು ಫಸ್ಟ್ ಟೈಮ್. ನಮಸ್ತೆ, ನನ್ನ ಹೆಸರು ರಾಧಿಕಾ ಅಂತೇಳಿ BC ರೋಡಿಂದ ಬರ್ತಾ ಇದ್ದೇನೆ. ಇದು ನನ್ನ ಫಸ್ಟ್ ರೈನತಾನ. ನಮಸ್ತೆ, ನನ್ನ ಹೆಸರು ಜಯಶ್ರೀ ಅಂತ, ಪುತ್ತೂರಿಂದ ಬರ್ತಾ ಇರೋದು. ಇದು ನನ್ನ ಫಸ್ಟ್ ಟೈಮ್ ರೈನತಾನಿಗೆ. ಕಳೆದ ವರ್ಷ ಬರಬೇಕಿತ್ತು, ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಟೈಮ್. ನಮಸ್ತೆ, ನನ್ನ ಹೆಸರು ರಮಿತಾ ಅಂತೇಳಿ, ಪುತ್ತೂರಿಂದ ಫಸ್ಟ್ ಟೈಮ್ ಬರ್ತಿರೋದು. ನಮಸ್ತೆ, ನಾನು ಸುದೀಪ್ ಅಂತ, ಪುತ್ತೂರಿಂದ ಬರ್ತಾ ಇದ್ದೀನಿ. ಒಂದು BPO ವರ್ಕ್ ಮಾಡ್ತಾ ಇದ್ದೀನಿ. ಜೊತೆಗೆ ಟ್ರಕ್ಕಿಂಗ್ ಎಲ್ಲ ಹೋಗ್ತಾ ಇದ್ವಿ. ಹಾಗಾಗಿ ರೇನೋದೊಂದು ಗೊತ್ತಾಗಿದ್ದೆ ಲೇಟ್ ಆಯಿತು. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಯು ಆರ್ ಕಮಿಂಗ್ ಇನ್. ಥ್ಯಾಂಕ್ಸ್ ಟು ಮಿಥುನ್. ನಮಸ್ತೆ, ರಾಜಾರಾಮ್ ಹೊಳ್ಳ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ITಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ತೆ, ದೀಕ್ಷಿತ್ ಅಂತ, ಮಂಗಳೂರಿಂದ ಬಿಸ್ನೆಸ್ ಮಾಡ್ತಿದ್ದೇನೆ. ಫಸ್ಟ್ ಟೈಮ್ ಇದು, ಸೆಕೆಂಡ್ ಟೈಮ್.
ನಮಸ್ತೆ, ಮಿಥುನ್ ಅಂತ ಇಸ್ರೋಡಿಂದ ಬರ್ತಿದ್ದೀನಿ. ಇದರ ಮೂರನೇ ಬ್ಯಾಚ್. ನಮಸ್ಕಾರ, ನನ್ನ ಹೆಸರು ಹರಿಪ್ರಸಾದ್ ದಾತೆ ಅಂತೇಳಿ. ನಾನು ಬೆಂಗಳೂರಿನಲ್ಲಿ ಪೌರೋಹಿತ್ಯ ವೃತ್ತಿ ಮಾಡ್ತಾ ಇದ್ದೀನಿ. ನಂದು ಇದು 15ನೇ ರೈನಥಾನ್. ನಮಸ್ಕಾರ, ನಾನು ಡಾಕ್ಟರ್ ಅವಿನಾಶ್ ವಿ ಮೆಹಂದಳೆ ಅಂತೇಳಿ ಮಂಗಳೂರಲ್ಲಿ ದಂತವೈದ್ಯನಾಗಿದ್ದೇನೆ. ನಂದು ಇದು ಬಹುಶಃ 4ನೇ ಅಥವಾ 5ನೇ ರೈನಥಾನ್ ಇರಬೇಕು. ಇಲ್ಲಿ ಇನ್ನೂ ಒಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಬ್ಬರು 80ನೇ ವಯಸ್ಸವರು ನಮ್ಮ ಇದರಲ್ಲಿ ತಂಡದಲ್ಲಿ ಇದ್ದಾರೆ ಅಂತ ಹೇಳಿ ನನಗೆ ತುಂಬ ಹೆಮ್ಮೆ ಸಾಗ್ತದೆ. ಅವರು ನಮಗೆ ಮಾದರಿ ಹಾಗೂ ಸ್ಫೂರ್ತಿ. ಇಂಥವರಿಂದ ಈ ರೈನಥಾನ್ ಇನ್ನೂ ಇನ್ನಷ್ಟು ನಮ್ಮಲ್ಲಿ ಹುಮ್ಮಸ್ಸು ಉಂಟಾಗುತ್ತದೆ ಅಂತ ಹೇಳಿ ಇಷ್ಟಪಡ್ತೇನೆ. ಓಕೆ, ನನ್ನ ಹೆಸರು ಕಿಶೋರ್ ಭಟ್ರದ್ದು ಅಂತ. ನಂದಿದು 17ನೇ ರೈನಥಾನ್. ಓಕೆ, ಈಗ ಇವರು ನಮ್ಮನ್ನು ಯಾರು ಒಂದೇ ಕಣ್ಣಲ್ಲಿ ನೋಡ್ತಾ ಇದ್ದಾರಲ್ಲ, ಅವರು ಕೈ ಎತ್ತಿ ಒಮ್ಮೆ. ಡಾಕ್ಟರ್ಸ್ ಏನಾದರೂ ಸ್ವಲ್ಪ ದಾರಿಯಲ್ಲಿ ಸ್ವಲ್ಪ ಏನಾದ್ರು ಆಯಾಸ ಕೆಲಸ ಆದರೆ ದಯವಿಟ್ಟು ಅವರನ್ನು ಬಿಡ್ಬೇಡಿ. ಡೆಂಟಿಸ್ಟ್ ಹೋಗ್ಬೇಡಿ. ನಮ್ಮಲ್ಲಿ ವೇದ ಪಂಡಿತರಿದ್ದಾರೆ, ಅವರು ನಾವಿದ್ದೀವಿ ಇಲ್ಲಿ. ಒಂದೇ ಒಂದು ಒಳ್ಳೆ ವಿಷಯ ಅಂತ ಹೇಳಿದ್ರೆ, ನಮ್ಮಲ್ಲಿ ಇವತ್ತು ಅತ್ಯಂತ ಹಿರಿಯರು ಅಂದರೆ 81 ವರ್ಷದ ರೌಲ್ ಸರ್. ಮುಂದೆ ಬನ್ನಿ, ಕೈ ಎತ್ತಿ ಸರ್. ಇವರು 81, ಆದರೆ ನಮಗೆಲ್ಲ ಎಲ್ಲರ ಏಜನ್ನು ಕ್ಯಾಲ್ಕುಲೇಟ್ ಮಾಡಿದೆ. ನಾವು ಎಲ್ಲರ ಎವರೇಜ್ ತೆಗಿದ್ವಿ, ಆದರೆ ನಮ್ಮ ಎಲ್ಲರ ಏಜ್ ಎಷ್ಟು ಗೊತ್ತಾ ಇವತ್ತು? ವಿ ಆಲ್ ಆರ್ 36 years. ನಮ್ಮ ಗಮನ ಇವರ ಮೇಲೆಯೂ ಇರಲಿ, ಇವರ ಮೇಲೆಯೂ ಇರಲಿ. ಓಕೆ, ಅಷ್ಟೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಡ್ಕೊಂಡು ಹೋಗ್ತಾ ಇರೋದಕ್ಕೆ ನಮ್ಮ ಗಮನ ಎಲ್ಲರ ಮೇಲೆ ಇರಲಿ ಅಂತ ಉದ್ದೇಶವಾಗಿ ಹೇಳ್ತಾ ಇದ್ದೀನಿ. ಈಗ ಇಲ್ಲಿಂದ ನಮ್ಮ ಪ್ರಯಾಣ ಪ್ರಾರಂಭ. ನಾವು ಬಸ್ಸಲ್ಲಿ ಬಂದವರು, ಇವತ್ತು ಬಸ್ಸಲ್ಲಿ ಬಂದವರು ಆದಷ್ಟು ಎಲ್ಲರೂ, ಅಥವಾ ಬಸ್ಸಲ್ಲಿ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳೋರು, ದಯವಿಟ್ಟು ಬಸ್ ಬಂದಿದೆ ಅದ್ರಲ್ಲಿ ಕುತ್ಕೊಳ್ಳಿ. ಇಲ್ಲಿಂದ 24 ಕಿಲೋಮೀಟರ್ ದೂರ ಬಸ್ ನಮ್ಮ ಜೊತೆ ಇರುತ್ತೆ, ಬಸ್ಸಲ್ಲಿ ಹೋಗೋದು. ಇನ್ನೊಂದು ಪಿಕಪ್ ವೆಹಿಕಲ್ ಇದೆ. ಪಿಕಪ್ ವೆಹಿಕಲ್ ಹಿಂದ್ಗಡೆ 35 ಜನ ನೇತಾಡ್ಬೋದು. ಓಕೆ, ಓಪನ್ ಗಾಡಿ ನೇತಾಡ್ಬೋದು, ಯಾರು ಹಿಡಿಯಲ್ಲ. ನಮಸ್ಕಾರ, ನಾನು ಕಿಶೋರ್ ಪಟ್ವರ್ಧನ್. ಇವತ್ತು ನಾನು ರೈನಥಾನ್ 17ನೇ ಸೀಸನ್ಗೆ ಬಂದಿದ್ದೀನಿ. ಈ ರೈನಥಾನ್ ಅಂತ ಹೇಳೋದು ಕಳೆದ 2013ನೇ ಇಸ್ವಿಯಿಂದ ನಾವು ಈ ರೈನಥಾನನ್ನು ನಡೆಸ್ಕೊಂಡು ಬಂದಿದ್ದೀವಿ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಮಳೆನಡಿಗೆ ಅಂದರೆ ಸಮಾನ ಮನಸ್ಥಿತಿಯವರು, ಮನಸ್ಕರು ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಮಳೆಯಲ್ಲಿ ನಡ್ಕೊಂಡು ಹೋಗೋದು. ಇದು ಚಾರಣ ಅಲ್ಲ. ಮಳೆಯನ್ನು ಎಂಜಾಯ್ ಮಾಡೋದು ಹೇಗೆ ಅಂತ, ನಾವು ಪ್ರಕೃತಿಯನ್ನು ಯಾವ್ಯಾವ ರೀತಿಯಲ್ಲಿ ಅನುಭವಿಸಬಹುದು ಅಂತ ಹೇಳುವಂಥ ಉದ್ದೇಶವೇ ರೈನಥಾನ್. ನಾವು ಪ್ರತಿದಿನ ಬೆಳಗ್ಗಿಂದ ಸಾಯಂಕಾಲ ತನಕ ನೋಡಿದರೆ ನಮ್ಮ ವೃತ್ತಿ ಜೀವನದಲ್ಲಿ ಬೆಂಗಳೂರಿನಂತಹ ಟ್ರಾಫಿಕಲ್ಲಿ ಒದ್ದಾಡ್ತಾ ಇರ್ತೀವಿ. ಆದರೆ ವರ್ಷದಲ್ಲಿ ಒಂದು ದಿನ ಈ ಥರ ಎಲ್ಲವನ್ನು ಬಿಟ್ಟು, ಈ ನಮ್ಮ ವೆಂಕಟೇಶ್ ಮೂರ್ತಿ ಒಂದು ಹಾಡು ಬರೆದಿದ್ದಾರೆ ಗೊತ್ತಾ ನಿಮಗೆ, ಇರಬೇಕು ಇರುವಂತೆ ಅಂತ ಹೇಳಿಬಿಟ್ಟು ತೊರೆದು 1000 ಚಿಂತೆ ಅಂತ ಹೇಳಿದಾರಲ್ಲ, ಅದನ್ನೇ ಆ ತೊರೆದು 1000 ಚಿಂತೆಯನ್ನು ಈ ಒಂದು ದಿನ ನಾವು ಪ್ರಕೃತಿಯೊಂದಿಗೆ ಇದ್ದು ಆ ಚಿಂತೆಗಳನ್ನೆಲ್ಲ ಮರಿಬೇಕು, ಪ್ರಕೃತಿಯೊಂದಿಗೆ ಮಾತಾಡಬೇಕು. ಹೆಂಗೆ ಮಾತಾಡೋದು? ಏನಿಲ್ಲ, ಸುಮ್ಮನೆ ಹೋಗ್ಬಿಟ್ಟು ನಡ್ಕೊಂಡು ಹೋಗ್ತಾ ಇರಿ. ಆ ಪ್ರಕೃತಿಯನ್ನು ಆಹ್ಲಾದಿಸಿ. ಯಾವುದೋ ಒಂದು ಹೂಗಿಡ ಸಿಗುತ್ತೆ, ಆ ಹೂಗಿಡ ಸುಮ್ಮನೆ ಸ್ವಲ್ಪ ಹೊತ್ತು ನೋಡಿ, ಅದು ನೀವು ಅದನ್ನು ನೋಡ್ತಾ ಇದ್ರೆ ಅದು ನಿಮ್ಮನ್ನು ರೆಸ್ಪಾಂಡ್ ಮಾಡುತ್ತೆ. ಇದನ್ನೇ ನಾವು ರೈನಥಾನ್ ಅಂತ ಹೇಳೋದು. ಮಣ್ಣಿನೊಂದಿಗೆ ಸೇರ್ಕೊಳ್ಳಿ, ಆ ಮಣ್ಣಿನ ವಾಸನೆಯನ್ನು ಒಂದು ಸರ್ತಿ ಅನುಭವಿಸಿ, ಆ ಮಳೆ ನೀರನ್ನು ಅನುಭವಿಸಿ, ಆ ಗಾಳಿಯನ್ನು ಅನುಭವಿಸಿ, ಆ ಮೋಡಗಳನ್ನು ಅನುಭವಿಸಿ, ಆ ಸುಂದರ ಪರಿಸರ, ಸುಂದರ ಹಸಿರು, ಆ ತೊರೆಗಳು, ಆ ನೀರು, ಅದು ಹರ್ಕೊಂಡು ಹೋಗುವುದು ಜುಳು 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 ಅಂತ ಆ ನೀರು, ಅದನ್ನು ಅನುಭವಿಸಿ, ಗದ್ದೆ ಪೈರುಗಳನ್ನು ಅನುಭವಿಸಿ. ಎಲ್ಲೋ ಒಂದು ಕಲ್ಲಿ ಹಲಸಿರಣ್ಣಿರುತ್ತೆ, ಆ ಹಲಸಿರಣ್ಣ ಕೆಳಗಡೆ ಅಲ್ಲಿ ಅವರಲ್ಲಿ ಕೇಳಿ ಇಳಿಸಿ ಕೆಳಗಡೆ ಅಲ್ಲೇ ಕಾಡಲ್ಲಿ ಕೂತ್ಕೊಂಡು ಕೈಯಲ್ಲಿ ಹಾಗೆ ಬಿಡಿಸ್ಕೊಂಡು ತಿನ್ನಿ. ಸುಮ್ಮನೆ ನಾವು ಬೆಂಗಳೂರಲ್ಲಿ ಸುಮ್ಮನೆ ಯಾರೋ ತಂದಿರೋ ಹಲಸಿರಣ್ಣು ಬಿಡಿಸಿ ಹಂಗೆ ತಿನ್ನಬೇಡಿ. ಆ ಹಲಸಿರಣ್ಣು ಹೆಂಗೆ ತಿನ್ನಬೇಕು ಹಂಗೆ ತಿನ್ನಿ. ಅದನ್ನು ಆ ಮಾವಿನ ಹಣ್ಣು ತಗೊಳ್ಳಿ, ಕೈಯಲ್ಲಿ ಹಿಡ್ಕೊಳ್ಳಿ, ಆ ಮಾವಿನ ಹಣ್ಣನ್ನು ಹಾಗೆ ತಿನ್ನಿ. ಆಗ ಆಗುವಂಥ ಅನುಭವವನ್ನು
ಒಂದು ಸರ್ತಿ ನೀವು ಅನುಭವಿಸಿದಾಗಲೇ ಗೊತ್ತಾಗೋದು. ಅದನ್ನೇ ನಾನು ರೈನಥಾನಲ್ಲಿ ನಾವು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಯಾವುದೇ ರೀತಿಯ ಕಮರ್ಷಿಯಲ್ ಆರ್ಗನೈಸೇಷನ್ ಅಲ್ಲ. ನಾವೆಲ್ಲ ಎಷ್ಟು ಖರ್ಚಾಗುತ್ತೆ ಅದನ್ನೆಲ್ಲ ಹಂಚಿಕೊಂಡು ಈ ಒಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಬಾರಿ ಅಂದಾಜು 110 ಜನ ನಾವು ಈ ಮೂಡಿಗೆರೆಯ ಕುಂದೂರು ಶಾಲೆಯಿಂದ ನಡ್ಕೊಂಡು ಪುನಃ ಮೂಡಿಗೆರೆಗೆ ಬರ್ತೀವಿ. ಪ್ರಕೃತಿಯಲ್ಲಿರ್ತೀವಿ. ಪರಿಸರ, ಕಾಡು, ಗದ್ದೆ, ತೋಟ ಮತ್ತು ಡಾಂಬಾರು ರಸ್ತೆ, ಕೆಸರು ಮಣ್ಣಿನ ರಸ್ತೆ ಇದೆಲ್ಲ ಇರುತ್ತೆ. ಇದೆಲ್ಲ ಎಂಜಾಯ್ ಮಾಡಿಕೊಂಡು ಅಂದಾಜು 19 ಕಿಲೋಮೀಟರ್ನ ಒಂದು ನಡಿಗೆ ಇವತ್ತು ನಾವು ಎಂಜಾಯ್ ಮಾಡ್ತೀವಿ. ಮುಂದಿನ ಹೆಚ್ಚಿನ ಮಾಹಿತಿ ನಿಮಗೆ ಕೊಡ್ತಾ ಇರ್ತೀವಿ. ನಮಸ್ಕಾರ.
ನಮಸ್ಕಾರ, ನಾನು ರಶ್ಮಿ ಗೋಖಲೆ. ಈ ರೈನಥಾನ್ ಅನ್ನೋಂಥ ಕಾರ್ಯಕ್ರಮ ನಾವು ವರ್ಷದುದ್ದಕ್ಕೂ ಈ ಕಾರ್ಯಕ್ರಮಕ್ಕೆ ಕಾಯ್ತಾ ಇರುವಂಥ ಒಂದು ದಿನ ಇದು. ಮಳೆ ಅಂತ ಹೇಳುವಂಥದ್ದು ಪ್ರತಿಯೊಂದು ಪ್ರಾಣಿ ಪಕ್ಷಿ ಸಕಲ ಚರಾಚರಗಳಿಗೂ ಒಂದು ತುಂಬ ಬೇಕಾದಂಥ ಒಂದು ವಿಷಯ. ಈ ಪ್ರಕೃತಿಯ ಮಧ್ಯೆ ಅದನ್ನು ಮಳೆನಲ್ಲಿ ನೆನ್ಕೊಂಡು ನಡೆಯೋ ಒಂದು ಪ್ರೋಗ್ರಾಮ್ ನಾವು ಕಳೆದ 15 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. 2011ರಲ್ಲಿ ಶುರುವಾದ ರೈನೋಥಾನ್ ಇವತ್ತಿಗೆ 17ನೇ ಸೀಸನ್ನಲ್ಲಿ ನಾವು ಇದ್ದೀವಿ. ಪ್ರತಿ ವರ್ಷ ರೈನೋಥಾನ್ ಅಂತಂದರೆ ಬರೀ ನಡೆಯೋದಷ್ಟೇ ಅಲ್ಲ, ನಮ್ಮ ಮಳೆ ನಡಿಗೆ ಜೊತೆ ಏನಾದರೂ ಒಂದು ಪ್ರಕೃತಿ ದತ್ತವಾಗಿ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಇದರಲ್ಲೊಂದು ಸಾಮಾಜಿಕ ಚಿಂತನೆ ಕೂಡ ಇರುತ್ತೆ. ನಾವು ಯಾವುದೇ ಭಾಗದಲ್ಲಿ ರೈನೋಥಾನ್ ಅಂತ ಆಯೋಜನೆ ಮಾಡಿದ್ರೂ ಕೂಡ ಅಲ್ಲಿನ ಸ್ಥಳೀಯ ಪ್ರತಿಭೆಗಳು ಅವರಿಗೊಂದು ಗೌರವಿಸುವಂಥದ್ದು, ಸನ್ಮಾನಿಸುವಂಥ ಕಾರ್ಯಕ್ರಮ ಒಂದು ಇಟ್ಕೊಂಡಿರ್ತೀವಿ. ಹಾಗೆ ವನ ಮಹೋತ್ಸವ ಕಾರ್ಯಕ್ರಮ, ಬೀಜ ದುಡ್ಡೆಗಳನ್ನು ತಂದು ಬೀಜ ಬಿತ್ತುವಂತಹ ಕಾರ್ಯಕ್ರಮ, ಆಮೇಲೆ ಅದೇ ಪರಿಸರದಲ್ಲಿ ಯಾವುದೋ ಸರ್ಕಾರಿ ಸೌಲಭ್ಯ ವಂಚಿತ ಶಾಲೆಗಳು ಇದ್ದರೆ ಅಲ್ಲಿನ ಶಾಲೆಗಳಿಗೆ ನಾವು ಭೇಟಿ ನೀಡಿ ಅವ್ರ ಜೊತೆ ನಾವು ಸ್ವಲ್ಪ ಹೊತ್ತು ಕಾಲ ಕಳೆದು ಆಮೇಲೆ ನಮ್ಮ ಮಳೆನಡಿಗೆಯನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ಆಮೇಲೆ ಈಗ ಏನಾಗಿದೆ ಅಂದರೆ ನಗರಗಳಲ್ಲಿ ಇರುವಂಥವರಿಗೆ ಒಂದು ಯಾಂತ್ರಿಕ ಜೀವನ ಆಗಿದೆ, ಅಥವಾ ಹಳ್ಳಿಗಳಲ್ಲೇ ಇರೋರಾದ್ರೂ ನಾವು ಈ ಥರ ಮಳೆನಲ್ಲಿ ಇಡೀ ದಿವಸ ನಿಂತ್ಕೊಂಡು ನಡೆಯೋದಕ್ಕೆ ಖಂಡಿತ ಯಾರಿಗೂ ಸಾಧ್ಯ ಇಲ್ಲ. ಈ ಒಂದು ರೈನೋಥಾನ್ ಇಡೀ ದಿವಸ ನಾವು ಒಂದು 20 ಕಿಲೋಮೀಟರ್ ದೂರವನ್ನು ಯಾವುದೇ ರೈನ್ ಪ್ರೊಟೆಕ್ಟರ್ಸ್ ಅಂದರೆ ಟೋಪಿ ಆಗಿರ್ಬೋದು, ಕೊಡೆ ಆಗಿರ್ಬೋದು, ರೈನ್ ಕೋಟ್ ಇದು ಯಾವುದು ಬಳಸದೆ ನಾವು ಇಡೀ ದಿವಸ ಮಳೆನಲ್ಲಿ ಪ್ರಕೃತಿಗೆ ಹತ್ತಿರವಾಗಿ ನಾವು ಒಂದು ಇರುವಂತಹ ದಿನ. ಆಮೇಲೆ ಇದರಲ್ಲಿ ಮುಖ್ಯವಾಗಿ ನಾವು ಝೀರೋ ವೇಸ್ಟ್ ನಾವು ಹೆಚ್ಚಾಗಿ ಇದು ಮಾಡ್ತೀವಿ, ಪ್ರಮೋಟ್ ಮಾಡ್ತೀವಿ. ಈಗ ಪ್ರತಿಯೊಬ್ಬರು ಇಷ್ಟು ಜನ ಒಂದು 100 ಜನ ಪಾರ್ಟಿಸಿಪೆಂಟ್ಸ್ ಬಂದರೆ ಪ್ರತಿಯೊಬ್ಬರು ಕ್ಯಾರಿ ಯುವರ್ ಓನ್ ಕಟ್ಲರಿ ಅಂತ ಅಂದರೆ ಅವರವರ ಸ್ಟೀಲ್ ತಟ್ಟೆ, ಲೋಟ, ನೀರಿನ ಬಾಟ್ಲು ಎಲ್ಲ ತೊಗೊಂಬರ್ಬೇಕು ಅವರವರೇ. ನಾವು ಯಾವುದೇ ಕಸವನ್ನು ಉತ್ಪತ್ತಿ ಅಲ್ಲಿ ಆಗಬಾರ್ದು ನಮ್ಮ ಈವೆಂಟಿಂದಾಗಿ ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ. ಈ ಥರ ಹಲವಾರು ಸಾಮಾಜಿಕ ಚಿಂತನೆಗಳಾಗಿರ್ಬೋದು, ಪರಿಸರದ ಬಗ್ಗೆ ಚಿಂತನೆ ಆಗಿರ್ಬೋದು, ಒಂದು ಇಡೀ ದಿವಸ ಒಂದು ಸಮಾನ ಮನಸ್ಕರೊಂದಿಗೆ ಬೆರೆಯುವಂತಹ ಒಂದು ಅವಕಾಶ.
ನಾವು ಸ್ಟಾರ್ಟ್ ಮಾಡುವಾಗ 13 ಪೀಪಲ್ ಇದ್ರು. ಇವಾಗ ಆಲ್ಮೋಸ್ಟ್ ಆವರೇಜ್ ಆಗಿ 110 ಪೀಪಲ್ ಬಂದೇ ಬರ್ತಾರೆ ರೈನಥಾನ್ಗೆ. ಇಲ್ಲಿ ನಾವು ಒಬ್ಬರಿಗೆ ಇನ್ನೊಬ್ರು ಹೆಲ್ಪ್ ಮಾಡ್ಕೊಂಡಿರೋದು ಒಂದು ಎನ್ವಿರಾನ್ಮೆಂಟ್ ನಾವು ಇಲ್ಲಿ ಕ್ರಿಯೇಟ್ ಮಾಡ್ತೀವಿ. ಸೊ ಇವಾಗ ಆಸ್ ಸಿಂಪಲ್ ಆಸ್ ಒಬ್ಬರಿಗೆ ತುಂಬಾ ಚಳಿ ಆಗ್ತಾ ಇದೆ ಮಳೆಯಲ್ಲಿ ನಡೆಯುವಾಗ, ಅವಾಗ ಅನದರ್ ಪರ್ಸನ್ ವಿಲ್ ರನ್ ಅಲಾಂಗ್ ವಿತ್ ದಟ್ ಪರ್ಸನ್ ಸೊ ದಟ್ ದೇ ಫೀಲ್ ವಾರ್ಮ್ ಅಂತ. ಹಿಂಗೆ ನಾವು ವಿಲ್ ಸಪೋರ್ಟ್ ಈಚ್ ಅದರ್ ಅಂಡ್ ದಿಸ್ ಇಸ್ ದ ಎನ್ವಿರಾನ್ಮೆಂಟ್ ವಿ ಹ್ಯಾವ್ ಕ್ರಿಯೇಟೆಡ್ ಅಟ್ ರೈನಥಾನ್. ಆಲ್ಸೋ ಐ ವುಡ್ ಲೈಕ್ ಟು ಮೆನ್ಷನ್ ರೈನಥಾನ್ ಅಂದ್ರೆ ಇಟ್ಸ್ ವಾಕಿಂಗ್ ಅಂಡರ್ ದ ರೈನ್ ವಿತೌಟ್ ಎನಿ ರೈನ್ ಪ್ರೊಟೆಕ್ಟರ್ಸ್, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಏಜ್, ಎನಿಥಿಂಗ್. ನಮ್ಮ ಜೊತೆ 80 years ಇಂದ ಹಿಡಿದು 8 years ಅವ್ರ ತನಕ ಎಲ್ಲರೂ ಬರ್ತಾರೆ. ಯಾರು ಏನು ರೈನ್ ಪ್ರೊಟೆಕ್ಟರ್ಸ್ ಯೂಸ್ ಮಾಡಲ್ಲ. ಸೊ ದಿಸ್ ಇಸ್ ರೈನಥಾನ್. ಈ ವರ್ಷ ಸೀಸನ್ 17 ಮೂಡಿಗೆರೆ ಅಂದ್ರೆ ಕುಂದೂರ್, ಆಲ್ದೂರ್ ಮತ್ತೆ ತತ್ಕೊಳ ರೀಜನ್ ಅಲ್ಲಿ ಮಾಡ್ತಾ ಇದ್ದೀವಿ. ಇದೊಂದು 19 kilometer ರೈನ್ ವಾಕ್ ಆಗ್ತಾ ಇದೆ. ವಿಲ್ ಸ್ಟಾರ್ಟ್ ದ ಪ್ರೋಗ್ರಾಮ್ ಬೈ ವಿಸಿಟಿಂಗ್ ಅ ಗೌರ್ಮೆಂಟ್ ಸ್ಕೂಲ್ ಕುಂದೂರಲ್ಲಿ. ಅಲ್ಲಿ ಒಂದು ಸ್ವಲ್ಪ ಪ್ರೋಗ್ರಾಮ್ ಉಂಟು. ಸ್ಕೂಲ್ಸ್ ಮಕ್ಕಳಿಗೆ ಒಂದು ನಮ್ಮ ಕಡೆಯಿಂದ ಇಂಟ್ರಾಕ್ಷನ್ ಆ್ಯಂಡ್ ಸಮ್ ಸಪೋರ್ಟ್ ಆಸ್ ಮಚ್ ಆಸ್ ವಿ ಕ್ಯಾನ್ ಅಂತ ಒಂದು ಆ ಪ್ರೋಗ್ರಾಮ್ ಉಂಟು. ದೆನ್ ವಿಲ್ ಸ್ಟಾರ್ಟ್ ದ ರೈನ್ ವಾಕ್. ದಿಸ್ ಇಸ್ ದ ಇವೆಂಟ್ ಫಾರ್ ಟುಡೇ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಕಿರಣ್ ಪಾಟಣ್ಕರ್ ಅಂತ. ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು. ನಮಗೆ ನೈಸರ್ಗಿಕವಾದ ಒಂದು ಹಸಿರು ಪ್ರದೇಶಗಳು ಅಂದರೆ ಬಹಳ ಇಷ್ಟ. ಅದರಲ್ಲಿ ಒಂದು ಮಲೆನಾಡು ಅಂತಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ನಾನು ಸಾಧಾರಣವಾಗಿ ಟ್ರೆಕ್ಕಿಂಗ್ಗಳಿಗೆ ಹೋಗ್ತಾ ಇರ್ತೇನೆ. ಕಿಶೋರ್ ಪಟವರ್ಧನ್ ಅವರ ರೈನಥಾನ್ ಅಂತ ಈ ಕಾನ್ಸೆಪ್ಟ್ ಯಾವಾಗ ಶುರು ಮಾಡಿದ್ರು ಆಗಿಂದ ನಾನು ಇವರ ಜೊತೆ ಒಡಗೂಡಿ ಇದು ನನ್ನ ಭಾಷಾ 15 ಅಥವಾ 16ನೇ ರೈನಥಾನ್. ಸೊ ಪ್ರತಿ ಬಾರಿಯೂ ರೈನಥಾನ್ನಲ್ಲಿ ಭಾಗವಹಿಸ್ತೇನೆ. ನನ್ನ ಅನುಭವಗಳನ್ನು ಹೇಳ್ಕೋಬೇಕು ಅಂತಂದರೆ, ಒಂದು ಪ್ರಕೃತಿದತ್ತವಾದ ಈ ನೈಸರ್ಗಿಕ ತಾಣದಲ್ಲಿ ಓಡಾಡೋದೇ ಒಂದು ಖುಷಿಯ ಒಂದು ವಿಚಾರ. ನಮ್ಮ ಒಂದು ದೈನಂದಿನ ಜಗತ್ತಿನಿಂದ ಹೊರಬಂದು ಒಂದು ಬೆಂಗಳೂರಂಥ ಮಹಾನಗರದಲ್ಲಿ ಇದ್ದು ಆ ಒಂದು ಕಾಂಕ್ರೀಟ್ ಜಂಗಲಿಂದ ಹೊರಗೆ ಬಂದು ಒಂದು ನೈಸರ್ಗಿಕವಾದ ಕಾಡು, ನೈಜ ಪ್ರಕೃತಿಯಲ್ಲಿ ಒಂದಷ್ಟು ಕ್ಷಣಗಳನ್ನು
ಅಲ್ಲಿ ಜೀವಿಸುವುದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು, ಅಥವಾ ಒಂದು ಖುಷಿಯ ವಿಚಾರ. ಈ ರೈನಥಾನ್ ಆ ಒಂದು ಖುಷಿಯನ್ನು ಕೊಡ್ತದೆ. ಒಂದು 15-20 ಕಿಲೋಮೀಟರ್ಗಳ ನಡಿಗೆ, ಜೊತೆಯಲ್ಲಿ ಮಳೆಯಲ್ಲಿ ನಡಿಗೆ. ಅದರಿಂದಾಗಿ ಒಂದು ಬಹಳ ಸಂತೋಷದ ವಿಚಾರ ಮತ್ತು ಬಹಳ ಸಂತಸದ ವಿಚಾರ. ಹೀಗಾಗಿ ನಾನು ಪ್ರತಿ ವರ್ಷ ರೈನಥಾನ್ನಲ್ಲಿ ಭಾಗವಹಿಸ್ತೇನೆ. ಪ್ರತಿ 1 ಅಥವಾ 2 ಸರ್ತಿ ಇರುತ್ತೆ. ಪ್ರತಿ ಬಾರಿಯೂ ಭಾಗವಹಿಸೋದಕ್ಕೆ ಪ್ರಯತ್ನ ಪಡ್ತೇನೆ, ಮಾಡಿದ್ದೇನೆ. ಒಂದು 15-16, ಇದು 15 ಅಥವಾ 16ನೇ ರೈನಥಾನ್. ಇವತ್ತು ಸಹ ನಾವಿಲ್ಲಿ ಮೂಡಿಗೆರೆಯಲ್ಲಿ ಸೇರಿದ್ದೇವೆ. ಮಳೆ ಬರುವ ಅಂದಾಜಿದೆ. ನಿನ್ನೆವರೆಗೂ ಒಳ್ಳೆ ಮಳೆ ಬಂದಿದೆ ಅನ್ನೋದು ಒಂದು ನಮಗೆ ತಿಳಿದಿರುವ ಮಾಹಿತಿ. ಸೊ ಇವತ್ತು ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೇವೆ. ಎಲ್ಲರೂ ಆನಂದದಿಂದ ಇಡೀ ದಿನವನ್ನು ನಾವು ಸಂತೋಷದಿಂದ ಕಳಿತೀವಿ ಅನ್ನುವ ಭರವಸೆ ಇದೆ. ನಮಸ್ಕಾರ, ನಾನು ಚಂದ್ರಕಾಂತ ಗೌರ ಅಂತ, ಪುತ್ತೂರಿನ ಅಂಬಿಕಾ ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿದ್ದೇನೆ. ಇವತ್ತಿಗೆ ನಾವು ಮೂಡಿಗೆರೆಯಲ್ಲಿ ಈ ರೈನಥಾನ್ ಸೀಸನ್ 17 ಇಲ್ಲಿ ಸೇರಿದ್ದೇವೆ. ಸುಮಾರು 10-15 ವರ್ಷಗಳಿಂದ ಈ ರೈನಥಾನ್ ಅಂತ ಕಲ್ಪನೆ ನಮ್ಮ ಕಿಶೋರ್ ಪಟವರ್ಧನ್ ಅವರ ನೇತೃತ್ವದಲ್ಲಿ ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ಪ್ರಧಾನ ಉದ್ದೇಶ ಏನಂದರೆ, ಈ ರೈನಥಾನ್, ರೈನ್ ವಾಕ್ ಅಂತ ನಾವು ಕರಿತೇವೆ. ಮಳೆಗಾಲದಲ್ಲಿ ಈ ಮಳೆಯ ಭೀಕರತೆ ಮಾತ್ರ ನಮಗೆ ಮಾಧ್ಯಮಗಳಲ್ಲಿ ತಿಳಿದು ಗೊತ್ತು. ಅದರ ರಮ್ಯತೆ ನಮಗೆ ತುಂಬ ಜನರಿಗೆ ಗೊತ್ತಿಲ್ಲ, ಅದರಲ್ಲೂ ಸಿಟಿ ಜನರಿಗೆ ಅದು ಗೊತ್ತಿಲ್ಲ. ಅದನ್ನು ನಮ್ಮ ಎಲ್ಲ ಜನರಿಗೆ ತೋರಿಸಿಕೊಡುವ ಉದ್ದೇಶದಿಂದ ಪ್ರಾರಂಭವಾದ ಈ ರೈನಥಾನ್ ಅದರ ನಂತರ ಬೇರೆ ಬೇರೆ ಮಜಲುಗಳನ್ನು ಪಡ್ಕೊಂಡಿದೆ. ಅದರೊಟ್ಟಿಗೆ ಈಗ ಸೀಡ್ ಬಾಲ್ ಅನ್ನುವಂಥ ಕಲ್ಪನೆ ಒಂದು ವರ್ಷ ನಾವು ಮಾಡಿದ್ವಿ. ಅದರಲ್ಲಿ ಬೀಜಗಳನ್ನು ಕಾಡಿನಲ್ಲಿ ಹೋಗುವಾಗ ಬಿತ್ತೋದು, ಅದರ ಮೂಲಕ ಅರಣ್ಯ ಸಂರಕ್ಷಣೆ ಮಾಡೋದು. ಹಾಗೆ ಆ ಅರಣ್ಯಕ್ಕೆ ಎಲ್ಲಿ ಹೋಗ್ತೇವೆ ಅಲ್ಲಿಯ ಲೋಕಲ್, ಅಲ್ಲಿ ಬೇರೆ ಬೇರೆ ತುಂಬ ಜನ ಅಲ್ಲಿ ಹಳ್ಳಿಯಲ್ಲಿ ಇರ್ತಾರೆ, ಅವರನ್ನು ಕೂಡ ನಾವು ಗುರುತಿಸಿ ಸನ್ಮಾನ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಕೂಡ ನಾವು ತುಂಬ ವರ್ಷದಿಂದ ಮಾಡ್ತಾ ಇದ್ದೇವೆ. ಹಾಗೆ ಅದಲ್ಲದೆ ವಿವಿಧ ಜನಗಳು ಇಲ್ಲಿಗೆ ಬರ್ತಾರೆ, ಬೇರೆ ಬೇರೆ ಹುದ್ದೆಯಲ್ಲಿರುವವರು ಬರ್ತಾರೆ, ಪೊಲೀಸ್ ಆಫೀಸರ್ಗಳಿಂದ ಹಿಡಿದು ಸಾಮಾನ್ಯ ಕೃಷಿಕನವರೆಗೂ ನಮ್ಮ ರೈನಥಾನಲ್ಲಿ ತುಂಬ ವರ್ಷದಿಂದ ಸೇರ್ತಾ ಇದ್ದಾರೆ. ಸುಮಾರು ಈ ವರ್ಷ 100ರಷ್ಟು ಜನ ಎಲ್ಲ ರೈನಥಾನ್ಗಳು ಬಂದಿದ್ದಾರೆ. ಪ್ರತಿಯೊಬ್ಬರಿಗೂ ಇಲ್ಲಿ ಹಳ್ಳಿಯ ಒಂದು ವಾತಾವರಣದ ಅರಿವನ್ನು ಮೂಡಿಸುವುದು, ಅದರ ಮಧ್ಯೆ ಅರಣ್ಯ ಸಂರಕ್ಷಣೆ ಅಂದರೆ ಏನು, ಅದಕ್ಕೆ ನಾವು ಬೇರೆ ಬೇರೆ ಅತಿಥಿಗಳನ್ನು ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಶಾಲಾ ಶಿಕ್ಷಕರು ಇಂಥವರು ಒಂದು ಕರೀತೇವೆ. ಅವರ ಮೂಲಕ ಪರಿಚಯ ಮಾಡಿಸ್ತೇವೆ. ಬೇರೆ ಬೇರೆ ಅಲ್ಲಿಯ ಲೋಕಲ್ ಯಾರಿದ್ದಾರೆ ಸಾಧಕರು, ಅವರಿಗೆ ಸನ್ಮಾನ ಮಾಡ್ತೇವೆ. ಹಾಗೆ ಕೇವಲ ಮಳೆಯಲ್ಲಿ ನಡೆಯೋದು ಮಾತ್ರ ಅಲ್ಲ, ಇದರೊಂದಿಗೆ ಸಾಮಾಜಿಕ ಒಂದು ಜವಾಬ್ದಾರಿ ಕೂಡ ನಮಗೆ ಇದೆ. ಅದನ್ನೆಲ್ಲ ಪಾಲಿಸ್ತಾ ಈ ವರ್ಷ 17ನೇ ರೈನಥಾನ್ಗೆ ನಾವು ಕಾಲಿಟ್ಟಿದ್ದೇವೆ. ಇವತ್ತೀಗ ಇನ್ನು ಸ್ವಲ್ಪವೇ ಸಮಯದಲ್ಲಿ ಈ ರೈನಥಾನ್ ಪ್ರಾರಂಭವಾಗಲಿಕ್ಕಿದೆ. ಇವತ್ತು ಕೂಡ ಹಾಗೆ ಪ್ರತಿ ವರ್ಷದಂತೆ ಬೀಜಗಳನ್ನು ಕಾಡಿನಲ್ಲಿ ಹೋಗುವಾಗ ಅದನ್ನು ನೆಡೋದು, ಆಮೇಲೆ ಕಾಡಿನ ವಾತಾವರಣಕ್ಕೆ ಧಕ್ಕೆ ಆಗದಂತೆ ನಮ್ಮದು ಈಗ ಅದರ ಸ್ಪೆಷಾಲಿಟಿ ಏನಂದರೆ ಸಂಪೂರ್ಣ ಪ್ಲಾಸ್ಟಿಕ್ ರಹಿತ. ನಾವು ಯಾವುದೇ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಅಲ್ಲಿಗೆ ತಗೊಂಡೋಗ್ಲಿಕ್ಕೆ ಅನುಮತಿಯೂ ಇಲ್ಲ. ಅದರ ಮೂಲಕ ನಾವೊಂದು ಅಲ್ಲಿಯ ಜನರಿಗೆ ಅಥವಾ ಇಲ್ಲಿ ಸಿಟಿಯಿಂದ ಏನು ಬರ್ತಾರೆ ನಮ್ಮೊಟ್ಟಿಗೆ ಅವರಿಗೆ ಕೂಡ ಒಂದು ಅರಿವನ್ನು ಮೂಡಿಸೋದು ಅಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇವತ್ತೀಗ ಸ್ವಲ್ಪ ಹೊತ್ತಲ್ಲೇ ಈ ರೈನಥಾನ್ ಪ್ರಾರಂಭವಾಗಲಿಕ್ಕಿದೆ. ಎಲ್ಲರಿಗೂ ಶುಭ. ನಮಸ್ಕಾರ, ವೆಲ್ಕಮ್ ಟು ರೈನಥಾನ್. ನಂದು ಪ್ರಾಬಬ್ಲಿ ಇದು 5ನೇದೋ 6ನೇದೋ ಗೊತ್ತಿಲ್ಲ, ಜ್ಞಾಪಕ ಇಲ್ಲ. ಪ್ರತಿ ವರ್ಷ ನೆಂದಿದ್ದೀವಿ. ಈ ವರ್ಷನೂ ಮಳೆ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ನಿನ್ನೆ ಸಂಜೆವರೆಗೆ ಮಳೆ ಇದೆ, ಈಗಲೂ ಮೋಡ ಇದೆ, ಗ್ಯಾರಂಟಿ ಮಳೆ ಬರುತ್ತೆ. ಎಲ್ಲರಿಗೂ ಗುಡ್ ಲಕ್. ಕಿಶೋರ್, ಆಪ್ತಿ ಅಂಡ್ ರಶ್ಮಿ, ಗುಡ್ ಲಕ್. ಥ್ಯಾಂಕ್ ಯು. ಈಗ ನಾವು 17ನೇ ರೈನಥಾನಿಗೆ ಈಗ ನಡೀಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಮಳೆಯ ಕೃಪೆ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡು ಇನ್ನು
ಹಾಗೆ ನಮ್ಮ ರೈತರು ವಿಶೇಷ ಇದ್ದಾರೆ, ನಮ್ಮೊಂದಿಗೆ ಇರ್ತಾರೆ. ರೈತರ ಶಕ್ತಿ ಪ್ರಸಾದ್ ವೇದಿಕೆ ಮೇಲೆ ಕಿಶೋರ್ ಪಟೇಲ್ ಬರಬೇಕು, ಬಂದಿದ್ದಾರೆ, ಕೂತ್ಕೋತಾರೆ. ಒಂದು ಸಣ್ಣ ಪರಿಚಯವನ್ನ ಮಾಡ್ತಾರೆ ನಮ್ಮ ಚಂದ್ರಕಾಂತ್ ಅವರು. ನಮಸ್ಕಾರ. ನಾವು ಈಗಾಗಲೇ ತುಂಬೆಲ್ಲ ಗೊತ್ತಿದೆ, ಆದರೆ ಹೊಸತು ಬಂದವರಿಗೆ ಸ್ವಲ್ಪ ಪರಿಚಯ ಮಾಡುವಂತಷ್ಟೇ. ನಾವು ಸುಮಾರು ವರ್ಷಗಳಿಂದ ಈ ರೈನಥಾನ್ ಅನ್ನುವಂಥ ಹೆಸರನ್ನು ಬೇರೆ ಬೇರೆ ಸೀಸನ್ 1ರಿಂದ ಈಗ 17ಕ್ಕೆ ನಾವು ತಲುಪಿದ್ದೀವಿ. ಇದೇ ತರ ಕೇವಲ ಆ ರೈನಥಾನ್ ಅಂದ್ರೆ ಮಳೆಯಲ್ಲಿ ನಡೆಯೋದು ಮಾತ್ರ ಅಲ್ಲ, ಆ ಊರಿನ ಬೇರೆ ಬೇರೆ ಇಲ್ಲಿ ನಾವು ಆಗಲೇ ಹೇಳಿದೀವಿ, ಆರ್ಡಿನರಿ ವಿದ್ಯಾರ್ಥಿಗಳಿಂದ ಹಿಡಿದು IT ಇಂಜಿನಿಯರ್ ತನಕ ಡಾಕ್ಟರ್ ತನಕ ಎಲ್ಲರೂ ಇಲ್ಲಿ ಇದೀವಿ. ನಾವು ಬೇರೆ ಬೇರೆ ಸ್ಥಳಗಳಿಂದ ಬಂದ ಜನರು ಇದ್ದೀವಿ. ನಾವೆಲ್ಲ ಸಮಾನ ಮನಸ್ಕರಾಗಿ ಇವತ್ತೊಂದು ದಿನ ನಮ್ಮ ಅರಣ್ಯ ಪ್ರದೇಶದಲ್ಲಿ ಕಾಡಿನಲ್ಲಿ ಒಂದು ಚೆನ್ನಾಗಿ ಎಲ್ಲ ನಮ್ಮ ಚಿಂತೆಗಳನ್ನು ಮರೆತು ಇಲ್ಲಿ ಒಂದು 10-12 ಕಿಲೋಮೀಟರ್ ವಾಕ್ ಮಾಡುವಂತಹ ಕಲ್ಪನೆಯನ್ನ ಕಿಶೋರ್ ಪಟೇಲ್ ಅವರು ತುಂಬಾ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅದರ ಜಯ ವಿಠಲ ಜಯ ಪಾಂಡುರಂಗ ವಿಠಲ, ಜಯ ವಿಠಲ ಜಯ ಪಾಂಡುರಂಗ ವಿಠಲ, ಜಯ ಮುರಳೀಧರ ಪುಂಡರಿಕ ವಿಠಲ, ಜಯ ಮುರಳೀಧರ ಪುಂಡರಿಕ ವಿಠಲ, ದ್ವಾರಕನಾಥ ದಯಾಕರ ವಿಠಲ, ದ್ವಾರಕನಾಥ ದಯಾಕರ ವಿಠಲ. ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕೇವಲ ಮಕ್ಕಳಿಗೆ ಊಟ ಮಾಡೋದಲ್ಲದೆ ಅಧ್ಯಾಪಕರಿಗೆ ಏನೇನು ಬೇಕು ಅವರಿಗೆ ಏನಾದರೂ ಇಲ್ಲಿ ಅತಿಥಿಗಳು ಬರುವಾಗ ಚಹಾ ಕಾಫಿ ಟೀ ಅಂತದ್ದನ್ನ ಅತ್ಯಂತ ಸಮಯಕ್ಕೆ ತೃಪ್ತವಾಗಿ ಉನ್ನತಿಗೆ ಅವರ ಒಂದು ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ತಮ್ಮ ಇಬ್ಬರು ಮಕ್ಕಳನ್ನ ಅಂದ್ರೆ ತಾವು ಕೇವಲ 9ನೇ ತರಗತಿವರೆಗೆ ಮಾತ್ರ ವಿದ್ಯಾಭ್ಯಾಸ ಪಡೆದಿದ್ರು. ತಮ್ಮ ಮಕ್ಕಳು ಉನ್ನತ ಶಿಕ್ಷಣ ಪಡಿಬೇಕಾದ ನಿಟ್ಟಿನಲ್ಲಿ ಉಜಿರೆಯ ಕಾಲೇಜಿನಲ್ಲಿ ಅವರ ಒಬ್ಬ ಪುತ್ರ MSc ಮಾಡಿ ಇದೀಗ ಮೈಸೂರಿನಲ್ಲಿ ಇದ್ದಾರೆ. ಇನ್ನೊಬ್ಬ ಪುತ್ರ BSc ಮಾಡಿ ಇಂಟರ್ನ್ಶಿಪ್ ಕೆಲಸಕ್ಕೆ ಜಾಯ್ನ್ ಆಗಿದ್ದಾರೆ. ಇದಲ್ಲದೆ ಇದೀಗ ನಾವು ಇವತ್ತು ಅವರಿಗೆ ಸನ್ಮಾನ ಮಾಡುವಂತಹ ವಿಷಯ ಅತ್ಯಂತ ಆಸಕ್ತಿದಾಯಕ. ಇವರು ತನ್ನ ಬಾಲ್ಯದಿಂದಲೂ ತಮ್ಮ ತಂದೆ ಅತ್ಯಂತ ದೊಡ್ಡ ಹಳ್ಳಿಯ ನಾಟಿ ವೈದ್ಯ ಪಂಡಿತರು. ಈ ವಿಷದ ಹಾವು ಕಡಿತಕ್ಕೆ ಚಿಕಿತ್ಸೆ ಕೊಡುವುದರಲ್ಲಿ ಅವರ ತಂದೆ ತುಂಬಾ ನಿಸ್ಸೀಮರಾಗಿದ್ದವರು. ಅವರಿಂದ ಆ ಅಪೂರ್ವ ವಿದ್ಯೆಯನ್ನ ಇವರು ಕಮಲವನ್ನು ಕಟ್ಟುಕೊಂಡಿದ್ದಾರೆ. ಅತ್ಯಂತ ಅವರು ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಹಾಗೂ ಅವರು ಹೇಳಿದ ಹಾಗೆ ಅದನ್ನ ಅವರ ಅನುಭವದ ಪ್ರಕಾರ ಇಲ್ಲಿ ಅತ್ಯಂತ ರಾತ್ರಿ ಅಂತ ಸಮಯದಲ್ಲಿ ಕಡಿತಕ್ಕೊಳಗಾಗಿ ಬರ್ತಾರೆ. ಆಸ್ಪತ್ರೆಯಲ್ಲಿ ಇದು ಅಸಾಧ್ಯ ಅನ್ನುವಂತಹ ಕೇಸುಗಳನ್ನ ಗುಣ ಮಾಡಿದಂತಹ ಕಮಲಮ್ಮನವರ ಅವರ ಹತ್ರ ಹಿಸ್ಟ್ರಿ ಇದೆ ಅನ್ನುವಂಥದ್ದು ನಮಗೆ ಅತ್ಯಂತ
ಆಸಕ್ತಿದಾಯಕ ವಿಷಯ. ಅದಲ್ಲದೆ ಅದಕ್ಕೆ ಬೇಕಾದಂತಹ ಅಪೂರ್ವ ಮಂತ್ರಗಳನ್ನು ಅವರು ಸಿದ್ಧಿಸಿಕೊಂಡಿದ್ದಾರಂತೆ. ಅವರಿಗೆ ಅನೇಕ ಮಂತ್ರಗಳು ಗೊತ್ತಿವೆ. ಅದರ ಬಗ್ಗೆ ಆ ಮಂತ್ರಗಳನ್ನು ಹೇಳಿ ಯಾವುದೋ ಒಂದು ಅದು ಅವರು ಹೆಸರು ಹೇಳಬಾರ್ದಂತದ್ದು ಒಂದು ಗಿಡದ ಎಲೆಯನ್ನ ಬೇರನ್ನ ಅವರ ಗಾಯದ ಜಾಗಕ್ಕೆ ಕಟ್ಟಿ ಇದ್ದ ಕೂಡಲೇ ಆಸ್ಪತ್ರೆಯಲ್ಲಿ ಆಗುವುದಿಲ್ಲ ಅನ್ನುವಂತಹದ್ದನ್ನ ಕೂಡ ಅವರು ಕ್ಯೂರ್ ಮಾಡ್ತಾರೆ ಅನ್ನುವಂಥದ್ದು ಅವರ ಅನುಭವದ ಮಾತು. ಹಾಗೂ ಈ ದನಗಳಿಗೆ, ಜಾನುವಾರುಗಳಿಗೆ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ಆ ಕಾಯಿಲೆಗಳಿಗೆ ಕೂಡ ಅವರ ಹತ್ರ ಒಂದು ಮಂತ್ರ ಇದೆ. ಅದರಲ್ಲಿ ಬೂದಿ ಮಂತ್ರಿಸಿಕೊಟ್ರೆ ಆ ಕಾಯಿಲೆ ಸಂಪೂರ್ಣ ವಾಸಿ ಆಗ್ತದೆ ಅಂತ ಅಲ್ಲಿಗೆ ಬರುವ ಜನರೇ ಸಾಕ್ಷಿ. ಆಗ್ತದೆ ನಮ್ಮೊಂದು ಕರ್ತವ್ಯದ ಕಾರಣ ಅವರನ್ನ ನಾವೆಲ್ಲ ಅತಿಥಿಗಳು ಸೇರಿ ಸಣ್ಣದಾಗಿ ನಮ್ಮ ಕಿರು ಕಾಣಿಕೆಯನ್ನು ಕೊಟ್ಟು ಸುಂದರೇಶ್ ಇವರು ಶಕ್ತಿ ಪ್ರಸಾದ್ ಬೇಕರ್ ಎಲ್ಲ ಸೇರಿ ಅವರಿಗೊಂದು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತೀನಿ. ಜೋರಾಗಿ ಚಪ್ಪಾಳೆ ಬರಲಿ. ಇವರು ಗೊತ್ತಿಲ್ಲ, ಅಂದಾಜು 500ಕ್ಕೂ ಹೆಚ್ಚು ಏನು ಹಾವು ಕಡಿತದಿಂದ ಗಾಯವಾದ ವ್ಯಕ್ತಿಯನ್ನ ಇವರು ಚಿಕಿತ್ಸೆ ಮಾಡ್ತಾರೆ. 500ಕ್ಕೂ ಹೆಚ್ಚು. ಇವರಿಗೆ ನಾವು ಶ್ರೀಮತಿ ಕಮಲಮ್ಮ ಅವರಿಗೆ ಒಂದು ಗೌರವ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದೀವಿ. ಸಂಘಟನೆಗಳಿಗೆ ಎಲ್ಲರಿಗೂ ನಮಸ್ಕಾರ. ನಮ್ಮ ತಂದೆಯಿಂದ ನಾನು ಕಲಿಸಾಗಿದ್ದೆ. ನಮ್ಮ ತಂದೆಗೆ ನಮ್ಮ ಅಜ್ಜ ಕಲಿಸ್ಕೊಟ್ಟಿದ್ರು. ಇವಾಗ ನನಗೆ ಅವ್ರು ಕಲಿಸ್ಕೊಟ್ಟಿದ್ದಾರೆ. ಅವರಿಂದ ನಾನು ಎಲ್ಲ ಜನಗಳಿಗೂ ಔಷಧಿ ಕೊಟ್ಟು ಎಲ್ಲ ಸರಿಯ ಆಗುತ್ತೆ ಅಂತ ಬರ್ತಾರೆ, ಎಲ್ಲ ಹೇಳ್ತಾರೆ. ಹಾಗಾಗಿ ನನಗೆ ಈ ಸನ್ಮಾನ ಕೊಟ್ಟಿದ್ದೀರಿ, ತುಂಬ ಖುಷಿಯಾಯಿತು. ಹೀಗೆ ಮುಂದುವರಿಯಲಿ. ನಂತರ ನೀವು ಕಲಿತಿರುವ ವಿದ್ಯೆ ಇನ್ನೊಬ್ಬರಿಗೆ ಕಲಿಸುವ ಮುಖಾಂತರ ಈ ವಿದ್ಯೆ ಕಲಿಸುವ ಮುಖಾಂತರ ಈ ವಿದ್ಯೆ ಮುಂದುವರಿಬೇಕು. ನಮ್ಮಲ್ಲಿ ಅನೇಕ ವಿದ್ಯೆಗಳೇನಾಗಿದೆ, ಮಂತ್ರಗಳೇನಾಗಿದೆ, ಅವರ ಆ ವ್ಯಕ್ತಿ ಜೊತೆಗೆ ಆ ಮಂತ್ರಗಳು ಹೋಗ್ತಾ ಇವೆ, ಆ ವಿದ್ಯೆಯು ಹೋಗ್ತಾ ಇದೆ. ಹಾಗಾಗಿ ಶ್ರೀಮಂತ ಅದನ್ನು ಉಳಿಸಬೇಕಾದ್ರೆ ನಿಮ್ಮ ಈ ವಿದ್ಯೆ ಬೇರೆಯವರಿಗೂ ಸಿಗಲಿ ಅಂತ ಕೇಳ್ತಾ ನಿಮಗೆ ಧನ್ಯವಾದಗಳು. ನಮ್ಮ ಇಲ್ಲಿ ಒಬ್ರು ಇದ್ದಾರೆ, ಶಕ್ತಿ ಪ್ರಸಾದ್ ಅಭ್ಯಂಕರ್. ಅವರ ಕ್ಯಾಮರಾ ಕೆಲಸ ಮಾಡ್ತದೆ. ಆ ಕ್ಯಾಮರಾ ಸಾವಿರಾರು ಜನರಿಗೆ ನಮ್ಮ ಫೋಟೋಗಳನ್ನು ರೀಚ್ ಮಾಡ್ತಾರೆ. ಇಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಪ್ರಪಂಚಕ್ಕೆ ತಿಳಿಯುವ ಹಾಗೆ ಅವರು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಅದು 7 ಇದ್ದದ್ದು ಈಗ 100ಕ್ಕೆ ತಲುಪಿದೆ. ಅವರು ಒಂದು ನಮ್ಮ ರೈನಥಾನ್ನ ಯಶಸ್ಸಿನಲ್ಲಿ ಕಾರಣ. ಹಾಗೆ ಅವರನ್ನು ಕೂಡ ಒಂದು ಸನ್ಮಾನಿಸಬೇಕಂತ ನಮ್ಮ ರೈನಥಾನ್ ಟೀಮ್ ಇವತ್ತು ನಿಶ್ಚಯ ಮಾಡಿದೆ. ಅವರ ಪರಿಚಯವನ್ನ ತೃಪ್ತಿ ತುಳುಪುಳಿ ಅವರು ಮಾಡಿಕೊಳ್ಬೇಕಂತ ಕೇಳಿಕೊಳ್ಳುತ್ತೇವೆ. ರೈನಥಾನ್ ಟೀಮ್ನ ಸಕ್ರಿಯ ಸದಸ್ಯರಾಗಿರುವ ಶಕ್ತಿ ಪ್ರಸಾದ್ ಅಭ್ಯಂಕರ್ ಇವರು ಮಾರ್ಚ್ 23, 1979 ಅಲ್ಲಿ ಶಿಶಿಲದಲ್ಲಿ ಜನಿಸ್ತಾರೆ. ಇವರು ITI ಇನ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿರ್ತಾರೆ. ಇವರು ಸದ್ಯಕ್ಕೆ BC ರೋಡಲ್ಲಿ ಛಾಯಾಗ್ರಾಹಕರಾಗಿ ಕೆಲಸ ಮಾಡ್ತಿದ್ದಾರೆ. ಇವರಿಗೆ ಛಾಯಾಗ್ರಾಹಕರಾಗಿ 20 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಇವರನ್ನು ಇವತ್ತು ನಾವು ಮೊಮೆಂಟ್ ಮ್ಯಾಜಿಷಿಯನ್ ಎಂಬ ಟೈಟಲ್ ನೀಡೋದ್ರ ಮೂಲಕ ಇಲ್ಲಿ ಗುರುತಿಸ್ತಾ ಇದ್ದೇವೆ ನಾವು. ಈ ಶಾಲೆಗೆ ಬರುವ ಮಕ್ಕಳಿದಾರಲ್ಲ, ಇವರು ಪಟ್ಟ ಮಕ್ಕಳಿಂದ ತುಂಬಾ ದೂರದಿಂದ ಬರ್ತಾರೆ. ಈ ಮಕ್ಕಳು ತುಂಬಾ ಕಡು ಬಡತನದಿಂದ ಬರುವಂತಹ ಮಕ್ಕಳು. ಓಕೆ, ನಾನು ಮೊನ್ನೆ ಇಲ್ಲಿ ಮಾತಾಡ್ತಾ ಇರೋದಕ್ಕೆ ಅನೇಕ ವಿಷಯಗಳು ನಾನು ಇಲ್ಲಿ ಹೇಳೋದಿಲ್ಲ. ನಿಮಗೆ ಅನೇಕ ವಿಷಯ ಸಣ್ಣ ಒಂದು ವಿಚಾರ ಹೇಳಿದ್ರು. ನೀವು ಬರುವತ್ತಿಗೆ ಒಂದು 20 ಅಂಬ್ರೆಲಾ ತಗೊಂಡ್ಬಂದು ಮಕ್ಕಳಿಗೆ ಬೇಕು ಅಂತ ನಾವು ಅದನ್ನು ತಯಾರಿ ಮಾಡ್ತೀವಿ. ಆದ್ರೆ ಸಡನ್ ಆಗಿ ಏನಾಯ್ತು ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಬರ್ತೀವೋ ಇಲ್ವೋ ಅಂತ ಅನುಮಾನ ಇತ್ತು. ಯಾಕಂತಂದ್ರೆ ಇಲ್ಲಿ ರಜೆ ಘೋಷಿಸಿದ್ರು. ಇಲ್ಲಿ ಎಂಟು ಭಯಂಕರ ಮಳೆ ಆಗ್ತಾ ಇದೆ, ಇದೇನೇ ಯಾವ್ದಾದ್ರು ರೆಡ್ ಎಲ್ಲೋ ವೈಟ್. ಅದೇ ತರ ಇಲ್ಲಿ ವ್ಯವಸ್ಥೆಗಳನ್ನು ನೋಡಕ್ ಹೋದ್ರೆ ವಾಟರ್ ಫಿಲ್ಟರ್ ಇಲ್ಲ, ಮಕ್ಕಳಿಗೆ ಕುಡಿಯುವ ಶುದ್ಧ ನೀರಿನ ವ್ಯವಸ್ಥೆ ಇಲ್ಲ. ಯಾವುದೇ ರೀತಿಯ ಪರಿಜ್ಞಾನದಲ್ಲಿ ಇರತಕ್ಕಂಥ ಜನಗಳು ಆ ಪ್ರಕೃತಿಯ ಜೊತೆಯಲ್ಲಿ ಒಂದು ದಿವಸ ತಾವು ಕಳೆದ್ರೆ ಪ್ರಕೃತಿಯ ಜೊತೆಯಲ್ಲಿ ತಮ್ಗೆ ಇರತಕ್ಕಂಥ ಅವಿನಾಭಾವ ಸಂಬಂಧ ಏನು ಅನ್ನೋದು ತಮ್ಗೆ ಗೊತ್ತಾಗ್ತದೆ ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿ ಹೇಳಿದ್ರು. ಇದೊಂದು ವಿಶೇಷ. ಯಾಕೆಂತಂದ್ರೆ ಎಷ್ಟೋ ವ್ಯಕ್ತಿಗಳಿಗೆ ಸಾಧಾರಣ ಪ್ರಕೃತಿ ಅಂತ ಹೇಳಿದ್ರೆ ಮಲೆನಾಡಿನ ಸುತ್ತಮುತ್ತ ಇರತಕ್ಕಂಥ ಗಿಡ ಮರಗಳ ಮಧ್ಯದಲ್ಲಿ ಒಂದು ದಿವಸ ಕಳೆಯೋದು ಅಂತ ಹೇಳಿದ್ರೆ ಅದೊಂದು ವಿಶೇಷವಾಗಿರ್ತಕ್ಕಂಥ ಅನುಭವವನ್ನ ಎಲ್ಲರಿಗೂ ಕೂಡ ತಂದುಕೊಡ್ತದೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಇವರು ಇವತ್ತು ಈ ಸಂಸ್ಥೆಯವರು ನಮ್ಮ ಕುಂದೂರಿನ ಪ್ರೌಢಶಾಲೆಗೆ ಆಗಮಿಸಿ ಒಂದು ನಿಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಬಹಳಷ್ಟು ಸಂತೋಷ ಆಯಿತು. ಯಾಕಂತ ಹೇಳಿದ್ರೆ ನಮ್ಮ ಶಾಲೆಯಲ್ಲಿ ಯಾರು ಯಾವ ಕಾರ್ಯಕ್ರಮಕ್ಕೂ ಕೂಡ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ದೂರ ಆಗ್ತದೆ, ಮತ್ತೆ ಮಳೆ ಪ್ರದೇಶ.
ಭರವಸೆ ನಾವು ಕೊಟ್ಟಿದ್ದರಿಂದ ಈ ಕಾರ್ಯಕ್ರಮವನ್ನು ಇಲ್ಲೇ ಮಾಡಿ ಅಂತ ಹೇಳಿ ಕೂಡ ನಾವು ಹೇಳಿದ್ವಿ. ಪ್ರಕೃತಿಯ ಮಡಿಲು ಹೊಸ್ತೇನಲ್ಲ, ಆದ್ರೆ ಇಂಥ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಎಲ್ಲರೂ ಕೂಡ ಆಸ್ವಾದನೆಯನ್ನು ಮಾಡ್ತಾರೆ. ಇದರ ವಿಶೇಷತೆ ಸ್ವಲ್ಪ ಗೊಂದಲಗಳಿತ್ತು. ಆ ಗೊಂದಲಗಳನ್ನ ಇಲ್ಲಿಯ ಇವರಿಗೆ ಎಲ್ಲರಿಗೂ ಹೇಳಾಗಿದೆ ಒಂದ್ಸಲ, ಆದ್ರೆ ಇನ್ನೊಂದ್ಸಲ ಜ್ಞಾಪಿಸ್ತಾ ಇದ್ದೀನಿ. ಸಿನ್ಸ್ ಇವಾಗ ನಾವು ರೈನ್ ವಾಕ್ ಸ್ಟಾರ್ಟ್ ಮಾಡ್ತೀವಿ, ಎಲ್ಲರೂ ಕೇಳಿಸ್ಕೊಳ್ಳಿ ಪ್ಲೀಸ್. ಕೇಳಿಸ್ತಾ ಇದೆ ಎಲ್ಲರಿಗೂ? ಎವ್ರಿವನ್ ಇಸ್ ಲಿಸ್ನಿಂಗ್? ಓಕೆ, ಫೈನ್. ಸೊ ಕಮಾಂಡರ್ಸ್ ಹರೀಶ್ ಹೆಬ್ಬಾರ್ ಮತ್ತು ಮಿಥುನ್ ಕನ್ಪಾಡಿ, ಕೈ ಎತ್ತೀರಾ? ಅವರಿಬ್ಬರನ್ನ ಮತ್ತೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಗಿರೀಶ್ ಅನ್ನೋರು, ಅವರು ಕಮಾಂಡರ್ಸ್ ಇಂತ ಮುಂದೆ ನಡೀತಾರೆ. ವಿಲ್ ಬಿ ಗೈಡಿಂಗ್ ಅಸ್. ಅವರು ಹಿಂದೆ ಕಮಾಂಡರ್ಸ್, ಅವರಿಂದ ಯಾರಾದ್ರೂ ತುಂಬಾ ಕಾಡಿದೆ, ಬಹಳ ದಟ್ಟವಾದ ಅರಣ್ಯ, ಸಾಕಷ್ಟು ಪ್ರಾಣಿಗಳಿರುವಂತ ಪ್ರದೇಶ ಇದೆ. ಹಾಗಾಗಿ ಯಾರು ಇಲ್ಲಿ ಮನಸ್ಸು ಮಾಡ್ತಾ ಇರಲಿಲ್ಲ, ಇಲ್ಲಿಂದ ಕಾಲ್ನಡಿಗೆ ಮಾಡೋದಕ್ಕೆ ಸಾಮಾನ್ಯವಾಗಿ ಯಾರು ಮನಸ್ಸು ಮಾಡ್ತಾ ಇರಲಿಲ್ಲ. ಇಲ್ಲಿರುವಂತ ಫಾರೆಸ್ಟ್ ಅಧಿಕಾರಿಗಳು ಕೂಡ ಭಯ ಬಿದ್ದಿದ್ರು, ಇಲ್ಲ ನಾವು ಈ ನಡೆಗೆ ನಾವು ಅನುಮತಿಯನ್ನು ಕೊಡಲ್ಲ ಅಂತ ಹೇಳಿ. ಆದ್ರೆ ನಾನು ಬಿಡ್ಲಿಲ್ಲ ಅದನ್ನ. ಯಾಕೆ ನೀವು ಅನುಮತಿ ಕೊಡೋದಿಲ್ಲ? ಫಾರೆಸ್ಟ್ ಅವರು ಯಾರು? ನಿಮ್ಮ ಕೆಲಸ ಏನು? ನೀವು ಮಾಡಬೇಕಾಗಿದ್ದು ಪ್ರಾಣಿಗಳನ್ನ ರಕ್ಷಣೆ ಮಾಡುವಂಥದ್ದು, ಕಾಡಲ್ಲಿರ್ಬೇಕಾದಾಗಿದ್ದು ನೀವು. ನಾವು ನಾಡಲ್ಲಿರ್ಬೇಕಾದ್ರೆ ನಮ್ಮನ್ನು ನಡೆದಾಡಬೇಡಿ ಅಂದ್ರೆ ಯಾವ ನ್ಯಾಯ ಇದು? ಇದು ಸರಿ ಅನ್ಸುತ್ತಾ ಇದು? ಹಾಗಾಗಿ ನನ್ನೇ ಕೂಡ DF ಅವರಿಗೆ ಮಾತಾಡಿಸಿ ಇಲ್ಲಿನ ಸ್ಥಳೀಯ ಪರವಿತ MLA ಅಂತ ದೀಪಕ್ ದೊಡ್ಡೆ ಅವರಿಗೆ ಕೂಡ ಹೇಳಿದೆ. ಅವರು ಕೂಡ DF ಅವರಿಗೆ ಮಾತಾಡಿ ಯಾವುದೇ ರೀತಿಯಿಂದ ಅವರಿಗೆ ತೊಂದರೆ ಆಗಬಾರ್ದು. ನಮ್ಮ ಊರಿಗೆ ಬಂದಿದ್ದಾರೆ, ನಮ್ಮ ಕುಟುಂಬಸ್ಥರು ಕ್ಷೇಮವಾಗಿ ಅವರು ಮೂಡಿಗೆರೆಯನ್ನು ತಲುಪಬೇಕು. ಈ ಒಂದು ಕಾರ್ಯಕ್ರಮ ಮಾಧುರಿ ಆಗಬೇಕು. ಇನ್ನೂ ಅನೇಕ ಜಾಗದಲ್ಲಿ ಈ ಕಾರ್ಯಕ್ರಮಗಳನ್ನು ನಡಿಬೇಕು. ಮತ್ತು ಈಗೊಂದು ಸ್ಕೂಲ್ದ ವಿಚಾರವನ್ನು ಹೇಳಿದರು, ಯಾರಾದರೂ ಸಹಾಯ ಮಾಡುವ. ನಾನು ಹೇಳ್ತಿರೋದು ಒಬ್ಬೊಬ್ಬರೇ ಸಹಾಯ ಮಾಡುವಂಥದ್ದು ಬೇಡ. ನಿಮ್ದೊಂದು ಟೀಮ್ ಇದೆ, ನಿಮ್ದೊಂದು ಸಂಸ್ಥೆ ಇದೆ, ಎಲ್ಲರೂ ಸೇರಿ. ನಾನು ಹೇಳೋದು ಎಲ್ಲರೂ ಏನು ಲಕ್ಷಾಂತರ ರೂಪಾಯಿ ಹಾಕ್ಬೇಕನ್ನೋದಿಲ್ಲ. ಪ್ರತಿಯೊಬ್ಬ 100 ರೂಪಾಯಿ 500 ರೂಪಾಯಿ ಹಾಕಿದ್ರು ಕೂಡ ಈ ಸ್ಕೂಲ್ಗಳನ್ನು ಶುದ್ಧೀಕರಣ ಮಾಡಬಹುದು. ಇಲ್ಲಿ ನಡೆಯುವಂತ ಎಲ್ಲ ಚಟುವಟಿಕೆಗಳು ಕೂಡ ಸಾಯೋವರೆಗೂ ನಮ್ಮ ಹೆಸರು ಇರಬೇಕಾದ್ರೆ ನಮ್ಮ ಸಂಸ್ಥೆ ಹತ್ರನೇ ನಾವು ಮಾಡಬೇಕು. ಒಬ್ಬೊಬ್ರು ಮಾಡಿದ್ರೆ ಅದು ವ್ಯಾಲ್ಯೂ ಇರೋದಿಲ್ಲ. ಆದ್ರೆ ಈ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಬಂದಿದ್ದೀರಿ, ಆದ್ರೆ ಬಹಳ ಮಳೆ ಇತ್ತು. ಇವತ್ತು ನಿಮ್ಮ ಅದೃಷ್ಟ ಮಳೆ ಇಲ್ಲ. ಇಲ್ಲಿನ ರೈತರಿಗೆ ಮಳೆ ಬರಬಾರ್ದು ಇವಾಗ, ಯಾಕಂದ್ರೆ ಇದು ಸೀಸನ್, ಇದು ಗೊಬ್ಬರ ಮತ್ತು ತೋಟದ ಕೆಲಸ ಮಾಡುವಂತದ್ದು. ಅವರು ಡೈಲಿ ದೇವರಿಗೆ ಕೈ ಮುಗಿತಾರೆ, ದಯವಿಟ್ಟು ಮಳೆ ಬರಬಾರ್ದಪ್ಪ ಅಂತ. ಆದ್ರೆ ನೀವೆಲ್ಲರೂ ನೋಡ್ರಿ ಮಳೆ ಬರಲಿ ಅಂತ ಕೈ ಮುಗಿತಾ ಇದ್ದೀರಾ. ಹಾಗಾಗಿ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಮುಂದಿನ ದಿನದಲ್ಲಿ ಈ ಅವಕಾಶ ಮಾಡಿಕೊಟ್ಟ ನಮ್ಮ ಈ ಕುಂದೂರು ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ. पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय भारत माता की जय भला भारत माता की जय ಇದು ಪೇರಳೆ ಗಿಡ. ಇದು ಹೆಸರೇನು? ಈ ಗಿಡ ಹೆಸರೇನು ಗೊತ್ತಾ? ಇದರಲ್ಲಿ ಪೇರಳೆ ಆಗತ್ತಲ್ಲ,
ಈ ಪೇರಳೆಯ ಹೆಸರು ಭುವನ್ ಪೇರಳೆ. ಇನ್ನೊಬ್ಬ ಇದ್ದಾನಲ್ಲ, ಅವನು ಇರ್ಬೇಕಲ್ಲ. ಇಲ್ಲ, ಅವನು ಇನ್ನೊಂದು ನೋಡ್ತಾನೆ. ಇದು ಭುವನ ಪೇರಳೆ, ಆಯ್ತಾ? ಮುಂದೆ ಜಾಬ್ ಸಿಕ್ಕಿ ನೀನು ಈಗ ಸಾಯ್ಬಿಡ್ಬಾರ್ದು, ಸರಿನಾ? ತಿಳ್ಕೊ ನೀನು. ಇದ್ರಲ್ಲಾಗೋ ಹಣ್ಣು ನಿನ್ನ ಹೆಸರಲ್ಲಿರುತ್ತೆ, ಭುವನ್ ಪೇರಳೆ, ಆಯ್ತಾ? ನಮ್ದು ಎಲ್ಲರೂ ಇಲ್ಲಿ ನೋಡಿ, ಮತ್ತೆ ಸಂಜೆ ಅಪ್ಲೋಡ್ ಮಾಡಬೇಕು ಹೆಡ್ ಮಾಸ್ಟರ್ ಫೋಟೋವನ್ನು. ಯಾರಿಗೆ? ಅದೇ ಅವ್ರದ್ದು ಪ್ರೋಗ್ರಾಮ್ ಮಾಡಿದ್ದೇವೆ ಹಾಗೆ, ಇವತ್ತಿನ ಪ್ರೋಗ್ರಾಮ್. ಬನ್ನಿ ಯಾಕೆ ಸುಮ್ಮನೆ Hey!
ಎಲ್ಲ ಸ್ಟ್ರೈಟ್ ಆಗಿ ಹಿಡಿಯೋದ್ರಿಂದ ಅರ್ಥ ಆಗಲ್ಲ. ಇದೆ ಅಡ್ಡಾರಿ ಚಪ್ಲಿ ಇದೆ ಮಾನಿಗೊಂದು ಸಿಟ್ಟು ಬರ್ಸ್ಬಿಡ್ರು. ನಾವೇನು ಮಾಡಿಲ್ಲ ಮದ್ದಾಯ್ತು ಫೇಸ್ ಟು ಫೇಸ್ ಕ್ಯಾಮರಾ हाँ शुरू कर शुरू कर Top potente. फोटो वीडियो ನೀರಿಗೆ ಹೊಡಿ
ರೆಡಿ ಎಲ್ಲ ಕೂತ್ಕೊಳ್ಳಿ ಸುಮ್ಮನೆ ಈಗ ನೀರು ಹೊಡಿರಿ. ಕವರ್ ಮಾಡಿ ಇನ್ನು ಅಲ್ಲಿ ಕೆಳಗೆ ಶಕ್ತಿ ಫೋಟೋ ಕಡೆ ನಿಧಾನಕ್ಕೆ ನೀರು ಹಾಕಿ ನಮ್ಗೆ ಆಯ್ತಾ ನಿಧಾನಕ್ಕೆ ಬಿಸಿನೀರ ತಣ್ಣೀರ ಅಲ್ಲ ಅದು ಕೆಳಗೆ ಬಿಸಿನೀರು ಬರುತ್ತೆ ಇಲ್ಲಿ ತಣ್ಣೀರುಂಟು ಅಲ್ಲಿ ಬಿಸಿನೀರು ನೋಡಿ ಈಗ ಸ್ನಾನ ಮಾಡಿದ್ರೆಲ್ಲ ಸ್ನಾನ ಮಾಡಿದ್ರೆ ಸೋಪ್ ನೀರುಂಟು ಅಲ್ಲಿ ರೆಡಿ ಇದೆ ಅಡ್ಡ 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 ಹಳಸಿನಣ್ಣು ಹಳಸಿನಣ್ಣು అండి ఆల్బమ్ అని చూసానన్నా ఆల్బమ్ అంతేమో కలిసాము కొండోసుకోవడం ఇలా కీర్తి
ರೈನಥಾನ್ ಎನ್ನುವುದು ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ. ನಾನು ಕಳೆದ 15 ಸೀಸನ್ನಿಂದ ಬಂದಿದ್ದೇನೆ. ಅಂದರೆ 17ನೇ ಸೀಸನ್ ಬೋರ್ಡಸ್ ಅಂತೇಳಿ. ನಾನು ಈಗ 17ನೇ ರೈನಥಾನು. ಮೊದಲ 2 ಸಲ ರೈನಥಾನಿಗೆ ಬರಲಿಲ್ಲ, ಆಮೇಲೆ ಪ್ರತಿ ಸರಿ ಬರ್ತಾ ಇದ್ದೇನೆ. ಇದು ರೈನಥಾನ್ ಎನ್ನುವುದು ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ. ಇಲ್ಲಿ ಯಾವುದೇ ಸ್ಟೇಟಸ್ ಲೆವೆಲ್ ಯಾವುದನ್ನು ಯಾರೂ ಏನು ನೋಡುವುದಿಲ್ಲ. ಎಲ್ಲರೂ ಸಮಾನ ಮನಸ್ಕರಾಗಿ ಇಲ್ಲಿ ನಾವು ಮಳೆಯಲ್ಲಿ ನಡಿಗೆ ಮಾಡಿಕೊಂಡು ಹೋಗ್ತೇವೆ. ಇಲ್ಲಿ ಯಾವುದೇ ಜಾತಿ ಇರಲಿ, ಯಾವುದೇ ಶ್ರೀಮಂತಿಕೆ ಇರಲಿ, ಯಾವುದೂ ಇರುವುದಿಲ್ಲ. ನಮ್ಮ ಕೆಲಸದ ಒತ್ತಡಗಳು ಕೂಡ ಏನು ಇಲ್ಲಿ ಗೊತ್ತಾಗೋದೇ ಇಲ್ಲ. ನಾವು ಈಗ ಉದಾಹರಣೆಗೆ ನಾವು ಒಂದು ಪೇಟೆಯಲ್ಲಿರಲಿ, ಊರಲ್ಲಿರಲಿ, ಮಳೆ ಬಂದಾಗ ನೆನಿಬೇಕಂತ ಇದ್ರೆ ಉಳಿದವರೆಲ್ಲ ಏನೇನು ಹೇಳ್ತೇವೆ, ಏನು ಮಾಡುವಾಗ ನೆನೀತಾ ಇದ್ದಾನೆ ಅಂತೇಳಿ. ಆದರೆ ಇಲ್ಲಿ ಹಾಗಲ್ಲ. ನಮಗೆ ಮನಸ್ಸಿಗೆ ಖುಷಿಯಾಗಿ ಏನು ಮನೆಯಲ್ಲಿ ಮಾಡಬಹುದು ಅದನ್ನು ಮಾಡಬಹುದು, ಮಳೆಯಲ್ಲಿ ಮಲ್ದುಕೊಳ್ಳಬಹುದು, ಅಂತಹ ಒಂದು ಅವಕಾಶ ಇರ್ತದೆ ಇಲ್ಲಿ. ಹಾಗೆ ತುಂಬಾ ಗಮ್ಮತ್ತು ಸಹ ಇರ್ತದೆ. ಊಟ ತಿಂಡಿಗೆ ಯಾವುದಕ್ಕೂ ಕೊರತೆ ಇರೋದಿಲ್ಲ. ಎಲ್ಲ ಒಂದೊಂದು ಸಲ ಒಂದೊಂದು ಅನುಭವ ಆಗ್ತದೆ. ಬೇರೆ ಬೇರೆ ಕಾಡಲ್ಲಿ ಬೇರೆ ಬೇರೆ ತರ ಹೋಗಿದ್ದೇವೆ ನಾವು. ಅದೇ ರೀತಿ ಇಲ್ಲಿ ನಾವು ಚಂದ್ರಕಾಂತ್ ಗೌರ್ ಹೇಳಿದ ಹಾಗೆ ಹಳ್ಳಿಯ ಸಾಧಕರನ್ನು ಕೂಡ ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮ ಇರ್ತದೆ. Yolle Pande, yolle! Yolle Pande, yolle! Yolle Pande, yolle! Yolle Pande, yolle! Yolla! Jaba ke jaba, aisa. ವರ್ಕ್ ಮಾಡಿ ಸ್ಟ್ರೆಸ್ ಆಗ್ತಾ ಇದ್ರೆ ಆರ್ ಇನ್ ಜನರಲ್ ಒಂದು ಬ್ರೇಕ್ ಬೇಕಂತ ಇದ್ರೆ ಐ ಗೆಸ್ ದಿಸ್ ಇಸ್ ದ ಪರ್ಫೆಕ್ಟ್ ಪ್ಲೇಸ್ ವೇರ್ ಯು ಹ್ಯಾವ್ ಟು ಕಮ್. ಸೊ maybe you can make it for season 18, maybe this August or next year. See you. ರೈನಥಾನ್ ಸೀಸನ್ 17 ತುಂಬಾ ಅದ್ದೂರಿಯಾಗಿ ಇವತ್ತಿಗೆ ಸಂಪನ್ನ ಆಗ್ತಾ ಇದೆ. ಚೆನ್ನಾಗಿ ಮಳೆನೂ ಬಂತು. 100 ಜನ ಪಾರ್ಟಿಸಿಪೆಂಟ್ಸ್ ಇವತ್ತು ನಮ್ಮ ಜೊತೆ ನಾವೆಲ್ಲ ಒಟ್ಟಿಗೆ, ಅಂದ್ರೆ ನಾವು ಬೇರೆ ಬೇರೆ ಇದರಿಂದ ಬಂದಿದ್ರು ಕೂಡ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವ ನಮ್ಮ ಎಲ್ಲರಲ್ಲೂ ಇತ್ತು. ಬಹಳ ಒಂಥರ ಖುಷಿಯ ಭಾವವನ್ನು ಈ ರೈನಥಾನ್ ಕೊಡ್ತಾ ಇದೆ. ಮುಗಿತು. 19 ಕಿಲೋಮೀಟರ್ ನಡೆದು ಸ್ವಲ್ಪ ಕಾಲು ನೋವ್ತಾ ಇದೆ. ಆದರೂ ಪರವಾಗಿಲ್ಲ. ಆ ಒಂದು ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಹೇಳಿದ್ರೆ, ಆ ಮಧ್ಯಾಹ್ನ ಸಿಕ್ಕಿರುವಂತಹ ಬಿಸಿ ಬಿಸಿ ಊಟ, ನಮ್ಮ ಬಾಣಸಿಗರು ತಂದು ಬಡಿಸಿರುವಂತಹ ಊಟ, ನಮ್ಮೆಲ್ಲರ ಆಟ, ಎಷ್ಟು ನಾವು ಕೆಸರುಗದ್ದೆಯಲ್ಲಿ ಓಡಾಡಿದ್ವಿ, ಆ ಮಣ್ಣಲ್ಲಿ ಓಡಾಡಿದ್ವಿ, ಆ ನೀರಲ್ಲಿ ಓಡಾಡಿದ್ವಿ, ಎಲ್ಲ ಮುಗಿಸ್ಕೊಂಡು ಈಗ ಒಂದು ದಾರಿಯಲ್ಲಿ ಒಂದು ಹಲಸಿನ ಹಣ್ಣು ಸಿಕ್ತು. ಆ ಹಲಸಿನ ಹಣ್ಣು ತಿಂದ್ವಿ, ಹೇಳ್ದಂಗೆ ಎಲ್ಲ ಬಿಡಿಸ್ಕೊಂಡು ಹಲಸಿನ ಹಣ್ಣು ತಿಂದ್ವಿ. ಅದೇ ಎಲ್ಲೊಂದು ಇಲ್ಲಿ ಯಾರು ದೊಡ್ಡವರು ಯಾರು ಸಣ್ಣವರು ನಮಗೇನು ಅನಿಸ್ಲೇ ಇಲ್ಲ. ಎಲ್ಲರೂ ಮಕ್ಕಳಂತೆ ಸೇರಿದ್ರು. ಪ್ರಕೃತಿ ಅಂದ್ರೆ ಏನು ಅಂತ ಅನೇಕರಿಗೆ ಇವತ್ತು ಅರ್ಥ ಆಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅರ್ಥ ಆಗಿರುತ್ತೆ. ಬಹುಶಃ ಈ ಸರ್ತಿ ಬಂದಿರುವಂತಹ ಎಲ್ಲ ರೈನಥಾನಿಯನ್ಸ್ ಬರೋ ಸರ್ತಿ ನಮ್ಮ ಜೊತೆ ಸೇರ್ಕೋತಾರೆ ಅಂತ ಹೇಳುವಂತ ಆಶಾಭಾವನೆಯೊಂದಿಗೆ ನಾನು ಕಿಶೋರ್ ಪಟ್ವರ್ಧನ್. ನಮಸ್ಕಾರ.